ಕೃಷ್ಣ ಕಥಾಮೃತ ಸರಣಿಯ 8ನೇ ಭಾಗ ಭಕ್ತವತ್ಸಲ ಕೃಷ್ಣ. ಅದರ 5ನೇ ಸಂಚಿಕೆ ಈ ದಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಕೃಷ್ಣ ಕಥಾಮೃತ ಇದು 10ನೇ ಸ್ಕಂದ ಭಾಗವತದ ಆಧಾರದಲ್ಲಿ ಮಾಡ್ತಾ ಇರುವಂತಹ ಚರ್ಚಾ ಸರಣಿ. ಈ ಸರಣಿಯ 8ನೇ ಭಾಗ ಶ್ರೀಕೃಷ್ಣನ ದ್ವಾರಕೆಯ ಲೀಲೆಗಳಲ್ಲಿ ಕೊನೆಯ ಅಧ್ಯಾಯಗಳ ಚರ್ಚೆ. ಭಕ್ತವತ್ಸಲ ಕೃಷ್ಣ. ಕೃಷ್ಣನ ಬಾಲ್ಯ ಲೀಲೆಯಿಂದ ಈ ಚರ್ಚೆಯನ್ನು ಪ್ರಾರಂಭ ಮಾಡಲಾಗಿತ್ತು ಹಿಂದಿನ ವರ್ಷದ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ. ಈಗ ಅದರ ಕೊನೆಯ ಭಾಗದ ಚರ್ಚೆ ನಡೀತಾ ಇದೆ. ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣನ ಪರಿಚಯವನ್ನ ನೀಡುವಾಗ, ಕೃಷ್ಣನ ವರ್ಣನೆಗಳನ್ನು ಹೇಳುವಾಗ ಆತನ ಶಕ್ತಿ ಮಹಿಮೆ, ಆತನ ಪರಮಸ್ಥಾನದ ಬಗ್ಗೆ ಅನೇಕ ಕಡೆ ವರ್ಣನೆಯನ್ನು ಹೇಳಲಾಗ್ತದೆ. ಅದರಲ್ಲಿ ವಿಶೇಷ ವರ್ಣನೆಗಳು ಅವು ಶ್ರೀಕೃಷ್ಣನ ಭಕ್ತರ ಕುರಿತಾಗಿರುವಂತಹ ವಿಶೇಷವಾದ ಒಲವು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಇದನ್ನ ತಾನು ಹೇಳ್ಕೊಳ್ತಾನೆ ಕೂಡ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಎಲ್ಲರಿಗೂ ಕೂಡ ನಾನು ಸಮಾನ ದೃಷ್ಟಿಯಲ್ಲಿ ನಾನು ನೋಡ್ತೇನೆ. ಯಾರೂ ಕೂಡ ನನಗೆ ಹೆಚ್ಚು ಪ್ರಿಯರಲ್ಲ, ಯಾರೂ ಕೂಡ ನನಗೆ ದ್ವೇಷಿಗಳಲ್ಲ. ನಾನು ಯಾರನ್ನೂ ದ್ವೇಷಿಸೋದಿಲ್ಲ ಅಂತ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಸಮೋಹಂ ಸರ್ವಭೂತೇಷು. ಬಟ್ ಯಾರು ನನ್ನನ್ನ ಪ್ರಿಯವಾಗಿ ಕಾಣ್ತಾ ಸ್ತುತಿಸ್ತಾ ಸೇವೆ ಮಾಡ್ತಾರೋ ಅವರನ್ನ ನಾನು ಕೂಡ ಅವರ ಭಾವಕ್ಕೆ ಪ್ರತಿಸ್ಪಂದಿಸ್ತಾ ನಾನು ಅವರನ್ನ ಪ್ರೀತಿಯಿಂದ ಕರುಣೆ ದಯೆಯಿಂದ ಅವರನ್ನ ಕಾಣ್ತೇನೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಈ ಗುಣ ಕೃಷ್ಣನದ್ದು, ಭಕ್ತವತ್ಸಲ ಗುಣ, ಇದು ಆತನ ಅನೇಕ ಗುಣಗಳಲ್ಲಿ ಬಹಳ ಪ್ರಮುಖ ಗುಣ. ಇದು ಕೃಷ್ಣನಿಗೆ ಅನಂತ ಗುಣಗಳಿವೆ. ಹೀಗೆ ಶ್ರೀಕೃಷ್ಣ ತನ್ನ ಭಕ್ತನನ್ನ ವಿಶೇಷವಾಗಿ ಆತ ಕಾಣ್ತಾನೆ. ಅವರು ಯಾವ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೊರಟರೂ ಕೂಡ ಅವರು ಕೃಷ್ಣನ ಪ್ರಸನ್ನತೆ ಸಂತುಷ್ಟಿಯನ್ನೇ ಮುಖ್ಯವಾಗಿ ನೋಡ್ತಾ ಇರ್ತಾರೆ. ಯಾರು ಕೃಷ್ಣನನ್ನ ಸಂತುಷ್ಟಿಗೊಳಿಸಿದ್ದಾರೋ ಅವರ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತವೆ ಅಂತ ಹೇಳಿ ಭಾಗವತದಲ್ಲಿ ಶುಕಮುನಿಗಳೇ ಹೇಳ್ತಾ ಇದ್ದಾರೆ. ಕಿಂ ಅಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ತಥಾಪಿ ತತ್ಪರ ರಾಜನ್ ನಹಿ ವಾಂಛಂತಿ ಕಿಂಚನ. ತುಂಬಾ ಸುಂದರವಾಗಿದೆ ಇದರ ಅರ್ಥ. ಹೇ ರಾಜ, ಶುಕಮುನಿಗಳು ಒಬ್ಬ ರಾಜನಿಗೆ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಯಾರಾತ? ಯಾರ ರಾಜ? ಪರೀಕ್ಷಿತ. ಹೇ ರಾಜ ಪರೀಕ್ಷಿತ, ಯಾರು ಆ ಲಕ್ಷ್ಮೀಪತಿ ಶ್ರೀನಿಕೇತನ ಕೃಷ್ಣನನ್ನ ಪ್ರಸನ್ನಗೊಳಿಸಿದ್ದಾರೋ, ಆತನಿಗೆ ತತ್ಪರರಾಗಿದ್ದಾರೋ, ಅವರ ಜೀವನದಲ್ಲಿ ಯಾವ ಆಸೆಗಳು ಪೂರ್ತಿಯಾಗೋದಿಲ್ಲ, ಎಲ್ಲವೂ ಕೂಡ ಅವರ ಜೀವನದಲ್ಲಿ ಸಂಪೂರ್ಣವಾಗಿರ್ತದೆ.
ಏಕೆಂದ್ರೆ ಅವರು ಶ್ರೀಕೃಷ್ಣನ ಸಂತುಷ್ಟಿಯನ್ನೇ ಬಯಸ್ತಾ ಇದ್ದಾರೆ. ಅವರ ಇಚ್ಛೆಗಳು ಕೂಡ ಕೃಷ್ಣನ ಸಂತುಷ್ಟಿಗಾಗಿಯೇ ಇರ್ತವೆ. ಆ, ಹಾಗಾಗಿ ಅಂತಹ ಇಚ್ಛೆಗಳು ಖಚಿತವಾಗಿ ಕೃಷ್ಣನ ದಯೆಯಿಂದ ಪೂರ್ತಿ ಆಗ್ತವೆ. ಯಾರಾದ್ರೂ ಅನುವಾದ ಓದ್ತೀರಾ? ಹ ಎಲೆ ರಾಜನೇ, ಓದಿ. ಹರೇ ಕೃಷ್ಣ ಪ್ರಭು. ಓದಿ. ಎಸ್. ಎಲೈ ರಾಜನೇ, ಲಕ್ಷ್ಮೀದೇವಿಗೆ ನಿವಾಸ ಸ್ಥಾನನಾದ ಪರಮ ಪುರುಷ ಭಗವಂತನು ಪ್ರಸನ್ನನಾದಾಗ ಒಬ್ಬನಿಗೆ ದೊರೆಯದದ್ದು ಸಾಧಿಸಲಾಗದು ತಾನೇ ಏನಿದೆ. ಆದಾಗ್ಯೂ ಆ ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಏಕಾಂತ್ಯ ಭಕ್ತರು ಆತನಿಂದ ಯಾವುದೇ ವೈಯಕ್ತಿಕ ಫಲವನ್ನು ಎಂದಿಗೂ ಆ ಬಯಸುವುದಿಲ್ಲ. ಅವರು, ಥ್ಯಾಂಕ್ ಯು ಪ್ರಭು, ಅವರು ತಮ್ಮ ಸ್ವಾರ್ಥಕ್ಕೆ ಅಂತ ಬಯಸೋದಿಲ್ಲ, ಕೃಷ್ಣನ ಸೇವೆ ಮಾತ್ರ ಬಯಸ್ತಾ ಇರ್ತಾರೆ. ಆ ಎಷ್ಟರ ಮಟ್ಟಿಗೆ ಅಂದ್ರೆ ಸೇವೆ ಇಲ್ಲದ ಯಾವ ವರವು ಅನುಗ್ರಹವೂ ಅವ್ರಿಗೆ ಬೇಡ. ಸೇವೆ ಇಲ್ಲ ಅಂದ್ರೆ ನಮಗೆ ವೈಕುಂಠವೂ ಬೇಡ ಅಂತ ಭಕ್ತರು ಹೇಳ್ತಾರೆ. ನಮಗೆ ಬೇಕಾಗಿರೋದು ಭಗವಂತ ನಿನ್ನ ಸೇವೆ ಮತ್ತು ನಿನ್ನ ಸ್ಮರಣೆ. ಆ ನಾವು ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಬಾರಿ ಜನ್ಮ ಪಡೀಲಿಕ್ಕೂ ತಯಾರಿದ್ದೀವಿ. ನಮಗೆ ಬೇಕಾಗಿರೋದು ನಿಮ್ಮ ಸೇವೆ, ನಿಮ್ಮ ಸ್ಮರಣೆ. ಇದು ಭಾಗವತದಲ್ಲಿ ಅನೇಕ ಪ್ರಸಂಗಗಳಲ್ಲಿ ಕಾಣುವಂತಹ ಬಹಳ ವಿಶೇಷವಾದಂತಹ ಪ್ರಾರ್ಥನೆ. ಸೊ ನಾವು ಹಿಂದಿನ ಈ ಚರ್ಚೆಗಳಲ್ಲಿ, ಭಾಗವತದ ಆಧಾರಿತವಾದ ಚರ್ಚೆಯಲ್ಲಿ, ಈ ಭಕ್ತವತ್ಸಲ ಭಾಗದಲ್ಲಿ ನಾವು ನೋಡಿದ್ವಿ, ಆ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಯದು ವಂಶೀಯರೆಲ್ಲರೂ ಕೂಡ ಆ ಕುರುಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ನೆರೆದು ಧಾರ್ಮಿಕ ಆಚರಣೆಗಳನ್ನು ಮಾಡಿದ್ರು. ಆನಂತರ ಆ ಜಾಗದಲ್ಲಿ ಅನೇಕರು, ಪೂರ್ತಿ ಭಾರತ ವರ್ಷದ ಅನೇಕ ಮಹಾನ್ ವ್ಯಕ್ತಿಗಳು ಬಂದಿದ್ರಲ್ಲಿ. ಕುರುವಂಶೀಯರು ಬಂದಿದ್ರು, ಯದುವಂಶೀಯರಿದ್ರು. ಅದರ ಜೊತೆಗೆ ಅಲ್ಲಿ ವೃಂದಾವನದ ಭಕ್ತರು ಬಂದಿದ್ರು. ಸೊ ಅಲ್ಲಿ ಅವರೆಲ್ಲರ ಸಮಾಗಮವಾಗ್ತದೆ. ಅವರ ಪರಸ್ಪರ ಸಂಬಂಧಗಳನ್ನು ನಾವು ಅಲ್ಲಿ ಕಾಣ್ತೀವಿ. ಶ್ರೀಕೃಷ್ಣನ ಕುರಿತಾದಂತಹ ಮಾತುಗಳ ವಿನಿಮಯವಾಗ್ತದೆ. ಶ್ರೀಕೃಷ್ಣನ ದರ್ಶನಕ್ಕೆಂದು ವೃಂದಾವನದ ಭಕ್ತರು ಬಂದಿದ್ರು. ವಿಶೇಷವಾಗಿ ಆ ಗೋಪಿಯರು ಶ್ರೀಕೃಷ್ಣನಿಗೆ ತಮ್ಮ ಹೃದಯದ ಅಳಲನ್ನ ತೋಡ್ಕೊಳ್ತಾರೆ. ಕೃಷ್ಣ, ನೀನು ವೃಂದಾವನಕ್ಕೆ ಬರಬೇಕು ಅಂತ ಹೇಳಿ ಅವರು ಮತ್ತೆ ಆತನನ್ನ ಒಂದು ರೀತಿ ಆಗ್ರಹಿಸ್ತಾರೆ. ಕೃಷ್ಣ ಖಚಿತವಾಗಿ ಬರ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ, ಸಾಂತ್ವನ ಮಾಡ್ತಾನೆ. ಆನಂತರ ಅಲ್ಲಿ ನೆರೆದಿದ್ದ ಭಕ್ತರು ಅವರೆಲ್ಲ ಸೇರಿ ಕೃಷ್ಣನ ಕುರಿತಾಗಿ ಆತನ ಮಹಿಮೆ, ಆತನ ತನ್ನ ಜೀವನದಲ್ಲಿ ನೀಡಿದಂತಹ ಕೃಪೆಯನ್ನು ಅವರು ನೆನೆಸ್ಕೊಳ್ತಾರೆ. ವಿಶೇಷವಾಗಿ ಆ ರಾಣಿಯಂದ್ರೆಲ್ಲರೂ ಅಲ್ವೇ, ದ್ರೌಪದಿ, ಸುಭದ್ರೆ ಅವರೆಲ್ಲರೂ ಕೂಡ ಆ ಕೃಷ್ಣನ ರಾಣಿಯರ ಜೊತೆ ಕೂತು ಹೇಗೆ ನಿಮ್ಮ ಜೀವನದಲ್ಲಿ ಕೃಷ್ಣ ಅನುಗ್ರಹವನ್ನು ನೀಡಿದ ಅಂತ ಕೇಳಿದಾಗ ಅವರೆಲ್ಲರೂ ಎಷ್ಟು ಸಂತೋಷದಲ್ಲಿ ತಮ್ಮ ಜೀವನದ ವೃತ್ತಾಂತಗಳನ್ನು ನೆನೆಸ್ಕೊಳ್ತಾರೆ. ಕೊನೆಗೆ ಅವರ ಪ್ರಾರ್ಥನೆ ಇದ್ದದ್ದು, ಕೃಷ್ಣನ ಒಬ್ಬ ದಾಸಿಯಾಗಿ ನಮಗೆ ಆ ಸೇವಾ ಅವಕಾಶ ದೊರಕಲಿ ಅಂತ. ನೋಡಿ, ಕೃಷ್ಣನ ಸನ್ನಿಧಿ, ಆ ಸನ್ನಿಧಿಯಲ್ಲಿ ಏನು ಪ್ರಾರ್ಥನೆ ಮಾಡಬೇಕು? ಸೇವೆ. ಕೃಷ್ಣನ ಆತನ ಸಾನ್ನಿಧ್ಯದಲ್ಲಿರುವ ಭಕ್ತರು ಬೇಡೋದು ಸೇವೆ. ಆ ಸೇವೆ ಅದು ಕೃಷ್ಣನನ್ನು ಸಂತುಷ್ಟಿಪಡಿಸುವಂತಹ ಒಂದು ಅವಕಾಶ. ಸೇವಾ ಅವಕಾಶಗಳನ್ನು ನಾವು ಯಾವಾಗಲೂ ಕೂಡ ಹುಡುಕ್ತಾ ಇರಬೇಕು. ಭಕ್ತರು ಅಂದರೆ ಅವರು ಸೇವೆಯಲ್ಲಿ ತತ್ಪರರಾಗಿರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಅನೇಕ ಋಷಿಗಳು ಬಂದರು. ಶ್ರೀಕೃಷ್ಣ ಅವರನ್ನ ತುಂಬ ಚೆನ್ನಾಗಿ ಆತಿಥ್ಯ ಮಾಡ್ತಾನೆ. ಅವರ ಪ್ರಶಂಸೆಯನ್ನು ಕೂಡ ಮಾಡ್ತಾನೆ. ನೆನಪಿದೆಯಾ, ನೆನ್ನೆ ತುಂಬ ಸುಂದರವಾದಂತಹ ಶ್ಲೋಕಗಳನ್ನು ನೋಡಿದ್ವಿ. ಶ್ರೀಕೃಷ್ಣ ಹೇಗೆ ತೀರ್ಥಕ್ಷೇತ್ರದ ತೀರ್ಥ ವಾಸದ ನಿಜ ಸಾರ್ಥಕತೆ ಬರೋದೇ ಇಂತಹ ಮಹಾನ್ ಭಕ್ತರ ದರ್ಶನ, ಅವರ ಸಂಘ, ಅವರ ವಾಣಿಗಳನ್ನು ಕೇಳುವುದರಿಂದ ಅಂತ ಕೃಷ್ಣನೇ ಹೇಳಿದ. ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಎಲ್ಲ ನೆರೆದಿರುವಂತಹ ರಾಜರೆಲ್ಲರೂ ಕೂಡ ಕೃಷ್ಣನ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಸಾಧು ಸಂಘದ ಮಹಿಮೆಯನ್ನ ಕೇಳ್ತಾ ಇದ್ದಾರೆ ಕೃಷ್ಣನ ಮುಖದಿಂದ. ಆನಂತರ ಅಲ್ಲಿ ಆ ಋಷಿಗಳೆಲ್ಲರೂ ಕೂಡ, ಕೃಷ್ಣ ಏನಿದು ಆಶ್ಚರ್ಯ, ನೀನು ಮಹಾನ್ ವ್ಯಕ್ತಿ, ನೀನು ಭಗವಂತ, ನೀನೇ ಈ ರೀತಿಯಾಗಿ ಹೇಳ್ತಾ ಇದ್ದೀಯಲ್ಲ ಅಂತ ಅವರು ಸ್ವಲ್ಪ ತಬ್ಬಿಬ್ಬ ಆದಮೇಲೆ ನಂತರ ಅವರು ಕೃಷ್ಣನ ಪ್ರಶಂಸೆ ಮಾಡ್ತಾರೆ. ಆನಂತರ ಅಲ್ಲಿ ನಿನ್ನೆ ಆ ಚರ್ಚೆಯನ್ನು ನೋಡಿದ್ವಿ ನಾವು. ವಸುದೇವ ಹೋಗಿ ಆ ಋಷಿಗಳಿಗೆ ದಯವಿಟ್ಟು ನೀವು ಹೇಗೆ ಕರ್ಮ ನಿರ್ಹಾರ ಅಥವಾ ಕರ್ಮ ಬಂಧನದಿಂದ ಹೇಗೆ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಿ ಆತ ಪ್ರಶ್ನಿಸ್ತಾನೆ ತನ್ನ ವಿನಮ್ರತ ಭಾವದಲ್ಲಿ. ಆಗ ಅವರು ಸಾಮಾನ್ಯರಿಗೆ ಉತ್ತರ ನೀಡುವಂತೆ
ವರ್ಣನೆಗಳನ್ನು ಮಾಡ್ತಾರೆ. ಯಜ್ಞ ಮಾರ್ಗ, ಭಕ್ತಿ ಮಾರ್ಗವನ್ನು ಪಾಲಿಸಬೇಕು, ಭಗವಂತನಿಗೆ ಅರ್ಪಿಸಿ ಜೀವನ ನಡೆಸಬೇಕು, ಭಗವಂತನ ಸ್ಮರಣೆ ಮಾಡಬೇಕು, ಅದೆಲ್ಲವನ್ನ ಹೇಳಿ ಕೊನೆಗೆ ಅವರು ಆ ವಸುದೇವ, ನಿನ್ನ ಭಾಗ್ಯ ಮಹಾನ್ ಭಾಗ್ಯ, ನೀನು ಆ ಭಗವಂತನನ್ನ ನಿನ್ನ ಮನೆ ಅಂಗಳದಲ್ಲಿ ಸೇವೆ ಮಾಡ್ತಾ ಇದ್ದೀಯ, ನಿನ್ನ ಮಗನಾಗಿದ್ದಾನೆ ಆತ ಅಂತ ಆತನನ್ನ ಕೊಂಡಾಡ್ತಾರೆ. ಸೊ ನಿನ್ನೆ ಆ ಚರ್ಚೆಯಲ್ಲಿ ನಾವು ಅವೆಲ್ಲವನ್ನ ನಾವು ನೋಡಿದ್ವಿ. ಈಗ ಮುಂದೆ ಚರ್ಚೆ ಮುಂದುವರಿಸ್ತಾ ಶುಕಮುನಿಗಳು ಹೇಳ್ತಾರೆ, ದ್ವಾರಕೆಗೆ ಶ್ರೀಕೃಷ್ಣ ಯದುವಂಶಿಯರ ಜೊತೆ ಮರಳ್ತಾನೆ. ಈಗ ತಾನೇ ಆ ಮಹಾನ್ ಯಜ್ಞ ಸಮಾರಂಭದಲ್ಲಿ ಆ ಆ ಪವಿತ್ರ ಕ್ಷೇತ್ರದ ಆಚರಣೆಗಳಲ್ಲಿ ಆ ವಸುದೇವ ಮತ್ತು ಇನ್ನಿತರರೆಲ್ಲರೂ ಕೂಡ ಕೃಷ್ಣನ ಮಹಿಮೆಯನ್ನ ಋಷಿಗಳಿಂದ ಕೇಳಿದ್ರು. ಅದು ಅವರ ಚಿತ್ತದಲ್ಲಿ ಎಷ್ಟು ಪ್ರಭಾವವನ್ನು ಮೂಡಿಸ್ತು ಅಂದ್ರೆ, ದ್ವಾರಕೆಯಲ್ಲಿ ಒಮ್ಮೆ ವಸುದೇವ ಕೃಷ್ಣ ಬಲರಾಮರ ಬಳಿ ಬಂದು ಆ ಕೃಷ್ಣ ಬಲರಾಮರನ್ನ ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಇಬ್ಬರನ್ನು ಕೂಡ ಆತ ಏಕಾಂತದಲ್ಲಿ ಭೇಟಿಯಾಗಿ ದೇವಕಿ ಮತ್ತು ವಸುದೇವರಿಬ್ಬರೂ ಇದ್ದಾರೆ. ಅಲ್ಲಿ ವಸುದೇವ ಕೃಷ್ಣನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ, ಕೃಷ್ಣ ಬಲರಾಮರಿಬ್ಬರನ್ನು ಸ್ತುತಿಸ್ತಾ ಇದ್ದಾನೆ. ನೋಡಿ ಏನ್ ಹೇಳ್ತಾರೆ ಅಂತ ಇಲ್ಲಿ ನೋಡೋಣ ಬನ್ನಿ. ಹೇ ಕೃಷ್ಣ ಬಲರಾಮರೇ, ನೀವು ವಾಸುದೇವ ಸಂಕರ್ಷಣರು. ವಾಸುದೇವ, ನೀನು ಪುರುಷೋತ್ತಮ. ಸಂಕರ್ಷಣ, ನೀನು ಈ ಜಗತ್ತಿನ ಎಲ್ಲ ತತ್ವಗಳ ಮೂಲ. ಸೊ ಪ್ರಧಾನ ಮತ್ತೆ ಪುರುಷ ಎನ್ನುವಂತಹ ಈ ತತ್ವಗಳೇನಿವೆ, ಪ್ರಧಾನ ಅಂದ್ರೆ ಶಕ್ತಿ, ಭೌತಿಕ ಪ್ರಕೃತಿ. ಪುರುಷ ಅಂದ್ರೆ ಅವುಗಳನ್ನೆಲ್ಲ ನಿಯಂತ್ರಿಸುವವನು ಅಂತ. ಸಾಮಾನ್ಯ ಮಟ್ಟದಲ್ಲಿ ನೋಡೋದಾದ್ರೆ ಭೌತಿಕ ಏನು ವಸ್ತುಗಳಿವೆ ಅವೆಲ್ಲವೂ ಪ್ರಧಾನವಾದ್ರೆ ಅವುಗಳನ್ನ ನಿಯಂತ್ರಿಸುವಂತಹ ಜೀವಾತ್ಮ ಪುರುಷನಾಗ್ತಾನೆ. ಬಟ್ ಮೇಲ್ಮಟ್ಟದಲ್ಲಿ ನೋಡೋದಾದ್ರೆ ಈ ಪೂರ್ತಿ ಬ್ರಹ್ಮಾಂಡವೇ ಪ್ರಧಾನ ಆದ್ರೆ ಈ ಬ್ರಹ್ಮಾಂಡವನ್ನು ನಿಯಂತ್ರಿಸುವವ ಆ ಮಹಾವಿಷ್ಣು, ಆತ ಪುರುಷೋತ್ತಮನಾಗ್ತಾನೆ, ಪುರುಷನಾಗ್ತಾನೆ. ಈ ಪುರುಷ ಅನ್ನೋ ಶಬ್ದದಿಂದ ನಿಯಂತ್ರಕ, ಮಾಲೀಕ ಅನ್ನೋ ಒಂದು ಅರ್ಥ ಹೊಮ್ಮುತ್ತೆ. ನೀವು ಕೃಷ್ಣ ಬಲರಾಮರು, ನೀವು ಈ ಪ್ರಧಾನ ಮತ್ತೆ ಪುರುಷ ಇವೆರಡರ ಮೂಲ, ನೀವು ಇವೆರಡರ ಮೂಲ ಕಾರಣ ನೀವು. ಹೇಗೆ? ಇದಕ್ಕೊಂದು ಒಳ್ಳೆ ಸುಂದರವಾದಂತಹ ಒಂದು ಉದಾಹರಣೆ ಕೊಡ್ತಾರೆ, ಪ್ರಸಿದ್ಧವಾದಂತಹ ಉದಾಹರಣೆ. ಈ ಉದಾಹರಣೆ ಒಂದು ಮಣ್ಣಿನ ಮಡಿಕೆ ಮಾಡುವಂತಹ ಸಂದರ್ಭದ್ದು. ಒಂದು ಮಡಿಕೆ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ, ಯಾರಾದ್ರೂ ಹೇಳ್ತೀರಾ? ಏನೆಲ್ಲ ಬೇಕು? ಮಣ್ಣು, ನೀರು, ಚಕ್ರ, ಕುಂಬಾರ, ಬೆಂಕಿ, ಹೌದು ಬೆಂಕಿ, ಹಚ್ಚಬೇಕು. ಅಂದ್ರೆ ಮಡಿಕೆ ಮಾಡ್ತಾ ಇದ್ರೆ ಕೈಯಿಂದನೇ ಅದನ್ನ ಇದ್ ಮಾಡ್ತಾರೆ, ಹಚ್ಚೇನ್ ಬೇಕಿಲ್ಲ. ಇನ್ನೊಂದು ಬೇಕು, ಓಕೆ, ಸೂರ್ಯ ಬೆಳಕು. ಓಕೆ, ಆ ಚಕ್ರವನ್ನ ತಿರುಗಿಸ್ಲಿಕ್ಕೆ ಒಂದು ಕೋಲ್ ಇರುತ್ತೆ, ಆ ಕೋಲು ಬೇಕು. ಸೊ ಹಿಂದಿನ ಒಂದು ಚರ್ಚೆಯಲ್ಲಿ ನಾನು ಇದನ್ನ ಉಲ್ಲೇಖ ಮಾಡಿದ್ದೆ ಅನ್ಸುತ್ತೆ, ನೆನಪಿದೆಯಾ ಯಾರಿಗಾದ್ರು? ಹಿಂದೆ ಒಂದು ಚರ್ಚೆಯಲ್ಲಿ ನನಗೆ ಗೊತ್ತಾಗ್ತಲ್ಲ ಯಾವ ಕ್ಲಾಸ್ ಚರ್ಚೆ ಮಾಡಿದ್ದೆ ಅಂತ. ಸೊ ನೋಡಿ, ಒಂದು ಮಡಿಕೆಯನ್ನ ಮಾಡ್ಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಲ್ಲಿ. ಮೊದಲನೇದಾಗಿ ಅಲ್ಲಿ ಬೇಕಾಗಿರುವಂತದ್ದು ಮಣ್ಣು, ನೀರು, ಬೆಂಕಿ, ಹೌದಲ್ವಾ? ಇವು ದ್ರವ್ಯ ಅಂದ್ರೇನು, ರಾ ಮೆಟೀರಿಯಲ್ಸ್, ದ್ರವ್ಯ ಬೇಕಾಗಿರುವಂತಹ ಮೂಲ ವಸ್ತುಗಳು. ಅವುಗಳೇ ಮಾರ್ಪಾಟಾಗಿ ಮಡಕೆ ಆಗ್ತದೆ, ಹೌದಲ್ವಾ? ಇದಲ್ಲದೆ ಈ ಕಾರ್ಯವನ್ನು ನೆರವೇರಿಸಲಿಕ್ಕೆ ಕೆಲ ಸಾಧನಗಳು ಬೇಕು. ಸಾಧನಗಳ ರೂಪದಲ್ಲಿ ಏನೇನ್ ಬೇಕು? ಚಕ್ರ, ಹೌದಲ್ವಾ? ಕೋಲು, ಹೌದಲ್ವಾ? ಇವೆಲ್ಲ ಬೇಕು ಮಡಿಕೆ ಮಾಡುವಾಗ. ಅಷ್ಟೇ ಅಲ್ಲದೆ ಇವುಗಳನ್ನ ಮಾಡುವವನು ಬೇಕು. ಯಾರು? ಕುಂಬಾರ. ಸೊ ಒಂದು ಮಡಿಕೆ ಮಾಡೋದ್ರ ಹಿಂದೆ ಅನೇಕ ಕಾರಣಗಳಿವೆ. ಈ ಕಾರಣಗಳಿಗೆ ಬೇರೆ ಬೇರೆ ಹೆಸರಿದೆ.
ನಿಮಿತ್ತ ಕಾರಣ, ಉಪಾದಾನ ಕಾರಣ, ಅವೆಲ್ಲ ಡೀಟೇಲ್ಸ್, ಅದೆಲ್ಲ ಡೀಟೇಲ್ಸ್ಗೆ ಹೋಗೋದು ಬೇಡ. ಸೊ ಒಂದು ಮಡಿಕೆ ಮಾಡಲಿಕ್ಕೆ ದ್ರವ್ಯ ವಸ್ತು ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಸಾಧನ ವಸ್ತುಗಳು ಬೇಕು, ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಒಬ್ಬ ಮಾಡುವವ, ನಿಯೋಜಕ ಬೇಕು. ಸೊ ಹೀಗೆ ಈ ಬ್ರಹ್ಮಾಂಡದ ಅಸ್ತಿತ್ವದ ಹಿಂದೆ, ಈ ಬ್ರಹ್ಮಾಂಡದ ಅಸ್ತಿತ್ವದ ಹಿಂದೆ ಅನೇಕ ಅಂಶಗಳಿವೆ, ಅನೇಕ ಕಾರಣಗಳಿವೆ. ಈ ಬ್ರಹ್ಮಾಂಡ ಪ್ರಕಟವಾಗೋದ್ರ ಹಿಂದೆ ಏನ್ ಕಾರಣ ಇದೆ? ಮುಖ್ಯವಾಗಿ 24 ಅಂಶಗಳು ಬೇಕಿವೆ. ನಿಮಗೆ ಕೇಳಿರ್ಬೋದು, ಇದು 24 ತತ್ವಗಳು ಅಂತ ಹೇಳ್ತಾರೆ. 5 ಮಹಾಭೂತಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಇಂದ್ರಿಯ ವಸ್ತುಗಳು. ಎಷ್ಟಾಯ್ತು? 5 ಎಷ್ಟಾಯ್ತು? 20 ಆಯ್ತು ಸರ್. 20 ಆಯ್ತಲ್ವಾ? ಅದಾದ ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ನಂತರ ಚಿತ್ತ ಅಥವಾ ಅವ್ಯಕ್ತ ಅಂತ ಇನ್ನೊಂದು ಬರುತ್ತೆ. ಸೊ ಒಟ್ಟಾರೆ 24 ಭೌತಿಕ ತತ್ವಗಳಿವೆ. ಸೊ ಈ ಅಂಶಗಳಿಂದನೇ ಈ ಜಗತ್ನಲ್ಲಿ ನಾವು ಏನೇ ವಸ್ತುವನ್ನ ಕಂಡ್ರೂ ಕೂಡ ಈ ಅಂಶಗಳಿಂದನೇ ಮಾಡಲ್ಪಟ್ಟಿರೋದು. ಸೊ ಈ ಮಡಿಕೆ ಮಾಡಲಿಕ್ಕೆ ಹೇಗೆ ಮಣ್ಣು, ನೀರು ಮತ್ತೆ ಬೆಂಕಿ ಬೇಕೋ, ಹಾಗೆ ಈ ಬ್ರಹ್ಮಾಂಡಕ್ಕೆ ಏನ್ ಬೇಕು? ಈ ಪೂರ್ತಿ ವಿಶ್ವಕ್ಕೆ ಬೇಕಾಗಿರುವಂತಹ ಮೂಲ ತತ್ವಗಳು ಯಾವುವು? ಆ 24 ತತ್ವಗಳು. ಅವು ಎಲ್ಲಿಂದ ಬರ್ತವೆ? ಅದನ್ನು ಸೃಷ್ಟಿ ಮಾಡಿದವನು ಯಾರು? ಭಗವಂತ. ನಾವೀ ಜಗತ್ನಲ್ಲಿ ಏನ್ ಸೃಷ್ಟಿ ಮಾಡಿದ್ರೆ ಈ 24 ಅಂಶಗಳಿಂದನೇ ಸೃಷ್ಟಿ ಮಾಡೋದು ಅಲ್ವಾ? ಸೊ ಅದಾದ ಮೇಲೆ ಸಾಧನ, ಮಡಿಕೆ ಮಾಡ್ಲಿಕ್ಕೆ ಸಾಧನ ಏನ್ ಬೇಕು ಅಂತ ನೋಡಿದ್ವಿ ನಾವು. ಸಾಧನ ಏನ್ ಬೇಕಿತ್ತು? ಚಕ್ರ, ಕೋಲು, ಚಕ್ರ ಮತ್ತೆ ಕೋಲು. ಕುಂಬಾರ. ಸೊ ಚಕ್ರ ಮತ್ತೆ ಕೋಲು ಸಾಧನ. ಸೊ ಹಾಗೆ ಈ ವಿಶ್ವ, ಇದರ ಅಸ್ತಿತ್ವವನ್ನ ನಡೆಸಲಿಕ್ಕೆ ಕಾಲ ಬೇಕು, ತ್ರಿಗುಣಗಳು ಬೇಕು, ಕರ್ಮ ನಿಯಮಗಳು ಬೇಕು. ಇವೆಲ್ಲ ಏನು? ಇವೆಲ್ಲ ಸಾಧನಗಳು. ಈ ವಿಶ್ವ ಸರಿಯಾಗಿ, ಈ ಬ್ರಹ್ಮಾಂಡ, ಈ ಭೌತಿಕ ಜಗತ್ತು ನಡೆಸಲಿಕ್ಕೆ ಈ ಎಲ್ಲ ಸಾಧನಗಳು, ಈ ನಿಯಮಗಳು, ಈ ತತ್ವಗಳು ಬೇಕು. ಕಾಲ, ಕರ್ಮ, ಗುಣ, ಇವೆಲ್ಲವೂ. ಇವೆಲ್ಲದರ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನಲ್ವಾ? ಇವನ್ನೆಲ್ಲ ಉಪಯೋಗಿಸೋನು ಯಾರು? ಆ ದ್ರವ್ಯ ವಸ್ತುಗಳಾಗಿರೋದು ಮಣ್ಣು, ನೀರು ಅಥವಾ ಚಕ್ರ, ಆ ಕೋಲು, ಅದನ್ನ ಹಿಡಿದು ಮಾಡೋನು ಯಾರು? ಅದನ್ನು ಮರಿಬಾರ್ದು. ಆತ ಇಲ್ಲ ಅಂದ್ರೆ ಇವುಗಳೆಲ್ಲ ಹಾಗೆ ಉಳಿದಿರ್ತಾವಲ್ವಾ? ಹೌದ್ ತಾನೆ? ಸೊ ಹಾಗೆ ಈ ಎಲ್ಲ 24 ಭೌತಿಕ ತತ್ವಗಳಾಗಿರಬಹುದು, ಕಾಲ, ಕರ್ಮ, ಗುಣಗಳು, ಇವೆಲ್ಲವುಗಳ ಹಿಂದೆ ಯಾರಿದ್ದಾರೆ? ಇವೆಲ್ಲವನ್ನ ಕಾರ್ಯರೂಪಕ್ಕೆ ಮಾಡ್ತಾ ಇರೋದು ಯಾರು? ಆತನೇ ಪುರುಷೋತ್ತಮ, ಆತನೇ ಭಗವಂತ. ಹಾಗೆ ನೀವು ಎಲ್ಲದರ ಮೂಲ ಕಾರಣರು. ಯಾರು ಹೇಳ್ತಾ ಇದ್ದಾರೆ ಮಾತು? ಯಾರು ಹೇಳ್ತಾ ಇದ್ದಾರೆ? ವಸುದೇವ ಹೇಳ್ತಾ ಇದ್ದಾನೆ. ನೋಡಿ, ಒಂದು ಸಣ್ಣ ಉದಾಹರಣೆ ಹಿಂದೆ ಎಷ್ಟೆಲ್ಲ ಅಂಶಗಳು ಬಂದವು. ಸೊ ಯಾವಾಗ ಭಕ್ತ ಭಗವಂತನನ್ನ ನೀನು ಎಲ್ಲದರ ಮೂಲ ಕಾರಣ ಅಂತ ಹೇಳ್ತಾನೋ, ಅದ್ರ ಹಿಂದೆ ಕೃಷ್ಣ ನೀನು ಆ ಮಡಕೆಗೆ ಬೇಕಾಗುವ ದ್ರವ್ಯ ವಸ್ತುಗಳಂತೆ ನೀನು, ಆ ಮಡಕೆಗೆ ಬೇಕಾಗುವ ಸಾಧನಗಳಂತೆ ನೀನು, ಆ ಮಡಕೆ ಕಾರ್ಯವನ್ನು ಮಾಡುವಂತಹ ಆ ವ್ಯಕ್ತಿ, ನಿಯೋಜಕ ನೀನು. ಹಾಗೆ ಈ ವಿಶ್ವದ ಮೂಲ ವಸ್ತುಗಳು ನೀನು, ಈ ವಿಶ್ವದ ಸಾಧನ ನೀನು, ಈ ವಿಶ್ವದ ನಿಯೋಜಕ ನೀನು. ನೀನು ಎಲ್ಲದರ ಮೂಲ ಕಾರಣ. ಈ ಜಗತ್ತು ಏನಿದೆ, ಇದು ನಿನ್ನ ಅಂಶಗಳಿಂದ, ನಿನ್ನ ತತ್ವಗಳಿಂದ, ನಿನ್ನ ಸೃಷ್ಟಿ. ಇದು ಈ ಜಗತ್ತು ನಿನ್ನ ಸೃಷ್ಟಿಯಾಗಿರೋದ್ರಿಂದ ನೀನು ಮತ್ತೆ ಈ ನಿನ್ನ ಸೃಷ್ಟಿಯಾದ ಜಗತ್ತಿನ ನಡುವೆ ಭೇದ ಇಲ್ಲ. ಶಕ್ತಿ ಮತಯೋರ್ ಅಭೇದ ಅಂತ ಹೇಳ್ತಾರೆ. ಒಂದು ರೂಪದಲ್ಲಿ ನೋಡೋದಾದ್ರೆ ಈ ಜಗತ್ತು ಭಗವಂತನ ಸೃಷ್ಟಿ, ಇದು ಕೂಡ ಭಗವಂತನಿಂದ ಬಂದಿರೋದ್ರಿಂದ ಅದು ಭಗವಂತನಿಂದ ಅಭೇದ. ಅದರಲ್ಲಿ ಭಗವಂತನಿಗೆ ಅದು ಆ ವ್ಯತ್ಯಾಸ ಇಲ್ಲ. ಇದು ಒಂದು ದೃಷ್ಟಿಯಿಂದ ಭೇದ ಎರಡರ ಮಾತು ಹೇಳ್ತಾರೆ. ಸೊ ಇಲ್ಲಿ ವಸುದೇವ ಈ ತತ್ವಗರ್ಭಿತವಾದಂತಹ ಅನೇಕ ಸ್ತುತಿಗಳನ್ನು ಹೇಳ್ತಾ ಇದ್ದಾನೆ. ಆತ ಹೇಳ್ತಾನೆ, ಈ ಜಗತ್ತು ನಡೆಯೋದೆಲ್ಲ ತುಂಬಾ ಸ್ವಯಂ ಚಾಲಿತವಾದಂತೆ ಕಾಣುತ್ತೆ, ಆದರೆ
ಇದರ ಹಿಂದೆ ಇರುವಂತಹ ಶಕ್ತಿ ನೀಡುವವ ನೀನೇ ಶಕ್ತಿವಂತ. ಒಂದು ಉದಾಹರಣೆ ಕೊಡ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಉದಾಹರಣೆಗಳು ಇವೆಲ್ಲ. ಇದ್ರ ಹಿಂದೆ ಒಂದು ಉದಾಹರಣೆ ನೋಡಿದ್ವಿ. ಯಾವ ಉದಾಹರಣೆ ನೋಡಿದ್ವಿ ನಾವು? ಈಗ ತಾನೇ ಒಂದು ಉದಾಹರಣೆ ನೋಡಿದ್ವಿ, ಬಹಳ ಚೆನ್ನಾಗಿತ್ತು. ಅವನ ಮಡಿಕೆ ಮತ್ತು ಮಾಡೋದು. ಈಗ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ, ಬಾಣ. ಆ? ಬಾಣ ಚಲಾಯಿಸ್ಬೇಕಂದ್ರೆ ಏನೆಲ್ಲ ಬೇಕು? ಬಿಲ್ಲು ಬೇಕು, ಬಾಣ ಬೇಕು, ಹೌದಲ್ವಾ? ಆ ಮುಂದಿರುವಂತಹ ವ್ಯಕ್ತಿ ಅಥವಾ ಗುರಿಯನ್ನ ಅದು ತಲುಪಬೇಕು ಅಂದ್ರೆ ಈ ವಸ್ತುಗಳು ಬೇಕು. ಬಟ್ ಇವಿದ್ರೆ ಅಷ್ಟೇ ಸಾಕಾಗತ್ತಾ? ಇಲ್ಲ. ಆ ಬಾಣಕ್ಕೆ ಶಕ್ತಿ ನೀಡಬೇಕು. ಆ ಶಕ್ತಿಯನ್ನ ಒಬ್ಬ ವ್ಯಕ್ತಿ ನೀಡ್ತಾನೆ. ಕೇವಲ ಈ ನಿರ್ಜೀವ ವಸ್ತುಗಳು ಚಲಿಸೋದಿಲ್ಲ. ಆ ವಸ್ತುಗಳಿಗೆ ಶಕ್ತಿ ನೀಡುವವನು ಯಾರು? ಆ ಬಿಲ್ಲನ್ನ ಹೂಡಿ ಆ ಧನುರ್ಧಾರಿ ವ್ಯಕ್ತಿ ಏನಿದ್ದಾನೆ ಆತ ಶಕ್ತಿಯನ್ನ ನೀಡ್ತಾನಲ್ವಾ? ಬಿಲ್ಲಿಗೆ ಬಾಣವನ್ನ ಹೂಡ್ತಾನೆ. ಆ ಇದನ್ನ ಎಳೆದಾಗ ಅದಕ್ಕೆ ಆ ಒಂದು ಶಕ್ತಿಯನ್ನ ನೀಡಿ ಆತ ಬಾಣವನ್ನು ಬಿಡ್ತಾನೆ. ಸೊ ಹಾಗೆ ಈ ಜಗತ್ತಿನ ತತ್ವಗಳೇನಿವೆ, ಆ ಈ ಎಲ್ಲ ಸೌರಮಂಡಲ, ಗ್ರಹಮಂಡಲಗಳು, ಕಾಲ, ಈ ತ್ರಿಗುಣಗಳು, ಇವೆಲ್ಲವೂ ಹೇಗೆ ನಡೀತಾ ಇವೆ? ನೋಡ್ಲಿಕ್ಕೆ ಸ್ವಯಂ ಚಾಲಿತವಾದಂತೆ ಕಾಣ್ತವೆ, ಆಟೋಮ್ಯಾಟಿಕ್ ಅಂತ ಅನ್ನಿಸ್ತವೆ. ಬಟ್ ಅಲ್ಲ, ಅದರ ಹಿಂದಿರುವ ಶಕ್ತಿ, ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ನಿನ್ನಿಂದ ಬರ್ತಾ ಇದೆ. ಹೇ ಭಗವಂತ, ನೀನು ಈ ಸೃಷ್ಟಿಯ ಈ ಬ್ರಹ್ಮಾಂಡ ಅಥವಾ ವಿಶ್ವದ ಸೃಷ್ಟಿಕರ್ತನು ನೀನು, ಇದರ ಪಾಲಕನೂ ನೀನೆ. ಈ ರೀತಿಯಾಗಿ ವಸುದೇವ ತನ್ನ ಮಗನಾದಂತಹ ಕೃಷ್ಣ ಮತ್ತೆ ಬಲರಾಮ ಇವರಿಬ್ಬರನ್ನು ಸ್ತುತಿಸ್ತಾ ಇದ್ದಾನೆ. ಕೃಷ್ಣ ಬಲರಾಮರಿಗೆ ಒಂದು ಆಶ್ಚರ್ಯ, ಏನಿದು? ನನ್ನ ಲೀಲಾಶಕ್ತಿಯ ಪ್ರಭಾವದಿಂದಾಗಿ ಈ ನನ್ನ ತಂದೆ ತನ್ನ ವಾತ್ಸಲ್ಯ ಭಾವವನ್ನು ಮರೆತು ನನ್ನ ಐಶ್ವರ್ಯ ಜ್ಞಾನದ ಮಹಿಮೆಯನ್ನೇ ಈಗ ಸ್ತುತಿಸ್ತಾ ಇದ್ದಾನಲ್ಲ. ಆಗ ವಸುದೇವ ಒಂದು ವಿಶೇಷವಾದಂತಹ ಕೋರಿಕೆಯನ್ನ ಇಡ್ತಾನೆ. ಏನಿಡ್ತಾನೆ ನೋಡೋಣ ಬನ್ನಿ. ಸೊ ಆತ ಕೋರಿಕೆಯನ್ನು ಇಡ್ಲಿಕ್ಕೂ ಮುಂಚೆ ಹೇಳ್ತಾನೆ, ಈ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನ ಸಾರ ನೀನೇ ಭಗವಂತ. ಅಗ್ನಿಯ ಸಾರ ಆ ಪ್ರಕಾಶ ಮತ್ತು ಆ ಉಷ್ಣತೆ, ಅದು ಎಲ್ಲಿಂದ ಬರುತ್ತೆ? ಅದು ನಿನ್ನಿಂದ ಬರುತ್ತೆ. ಈ ಪೃಥ್ವಿಯ ಸಾರ ಅದು ಏನ್ ಹೇಳ್ತಾರೆ, ಗಂಧ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದಾನಲ್ಲ, ಗಂಧ ಪೃಥಿವ್ಯಾಂ ಚ ತೇಜಸ್ತಾಶ್ಚಾಸ್ಮಿ ವಿಭಾವಸೌ ಪುಣ್ಯೋ ಗಂಧ ಪೃಥಿವ್ಯಾಂ ಚ. ಸೊ ಹೀಗೆ ಪ್ರತಿಯೊಂದು ಅಂಶದಲ್ಲಿರುವಂತಹ ಸಾರ, ಜಲದಿಂದ ರುಚಿ ಬರುತ್ತೆ. ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ? ನೀರಿನ ಬಗ್ಗೆ ನೆನಪಿದೆಯಾ? ಏನ್ ಹೇಳ್ತಾನೆ? ನೀರನ್ನೆಲ್ಲರುವ ರುಚಿ ನಾನು ಅಲ್ವೇ? ಸೊ ಹೀಗೆ ಪ್ರತಿಯೊಂದು ವಸ್ತುವಿನ ಒಂದು ಮುಖ್ಯ ಸಾರ ಗುಣ ಇದೆ. ಆ ಗುಣ ಅದು ನಿನ್ನಿಂದ ಬರ್ತಾ ಇದೆ. ವಾಯು, ಶಬ್ದ, ಆಕಾಶ, ಇಂದ್ರಿಯಗಳು, ಬುದ್ಧಿ, ಅಹಂಕಾರ, ತ್ರಿಗುಣಗಳು, ಇವೆಲ್ಲವುಗಳ ಸಾರಾಂಶ ಅದು ನಿನ್ನಿಂದನೇ ಬರ್ತಾ ಇದೆ. ನಿನ್ನನ್ನು ತಿಳಿಯದವನು ಮನುಷ್ಯನಲ್ಲ. ಮನುಷ್ಯ ಜನ್ಮ ಪಡೆದ್ರೂ ಕೂಡ ವ್ಯಕ್ತಿ ನಿನ್ನನ್ನು ತಿಳಿಯದಿದ್ದರೆ ಆತ ಆ ಜನ್ಮವನ್ನ ವ್ಯರ್ಥ ಮಾಡ್ದ. ಹೇಳ್ಬೇಕಂದ್ರೆ, ನೀವು ನನ್ನ ಪುತ್ರರಂತೆ ಗೋಚರಿಸಿದ್ದೀರಿ, ಆದರೆ ನೀವು ನನ್ನ ಪುತ್ರರಲ್ಲ, ನೀವು ಪುರುಷೋತ್ತಮರು. ಹೇ ಕೃಷ್ಣ ಬಲರಾಮರೇ, ದಯವಿಟ್ಟು ನನ್ನನ್ನ ಈ ಸಂಸಾರವೆಂಬುವ ಭಯದಿಂದ ಮುಕ್ತರನ್ನಾಗಿ ಮಾಡಿ. ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ತಂದೆಯಾದ ವಸುದೇವ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ. ಆ ವಾತ್ಸಲ್ಯ ಭಾವ ಈ ಐಶ್ವರ್ಯದ ಮಹಿಮೆಯಿಂದ ಸ್ವಲ್ಪ ಕವಿದು ಬಿಟ್ಟಿದೆ. ಈ ಸಮಯದಲ್ಲಿ ಕೃಷ್ಣ ಮುಸುನಗ್ತಾನೆ. ಏನಿದು, ನನ್ನ ತಂದೆ ಈ ರೀತಿ ಮಾತನಾಡ್ತಾ ಇದ್ದಾನಲ್ಲ ಅಂತ. ಆತನ ಕೋರಿಕೆಯನ್ನು ಕೂಡ ಈಡೇರಿಸ್ಬೇಕು ಕೃಷ್ಣ. ಆದ್ರೆ ಅಷ್ಟೇ ಇದರಲ್ಲಿ ವಾತ್ಸಲ್ಯ ಭಾವವನ್ನು ಕೂಡ ಕಾಪಾಡಬೇಕು. ಆಗ ಕೃಷ್ಣ ಉತ್ತರಿಸ್ತಾನೆ. ಏನು ಉತ್ತರಿಸ್ತಾನೆ ನೋಡಿ, ಇಂಟ್ರೆಸ್ಟಿಂಗು.
ಓದ್ತೀರಾ ಯಾರಾದ್ರೂ? ನಮ್ಮ ಯಾರಾದ್ರೂ ತಂದೆ ತಾಯಿಯರೊಂದಿಗಿನ ನಿಕಟವಾದ ಪ್ರೇಮಮಯ ಸಂಬಂಧವನ್ನು ರಕ್ಷಿಸಲು ಮತ್ತು ಅವರಲ್ಲಿದ್ದ ವಿಸ್ಮಯ ಹಾಗೂ ಭಯದ ಭಾವನೆಗಳನ್ನು ಹೋಗಲಾಡಿಸಲು ಶ್ರೀಕೃಷ್ಣನು ಸಮಸ್ತ ಅಸ್ತಿತ್ವದ ಏಕತೆಯನ್ನು ಒತ್ತಿ ಆ ಹೇಳುತ್ತಾನೆ. ಸರ್ವಂ ಖಲು ಇದಂ ಬ್ರಹ್ಮ. ಆ, ಇದು ವೇದ ಉಪನಿಷತ್ತಿನ ಮಾತಿದು. ಅಭೇದದ ಉಪದೇಶಗಳನ್ನ ಭಗವಂತ ಅಲ್ಲಿ ಹೇಳ್ತಾನೆ. ಆತ ಹೇಳ್ತಾನೆ, ಆ ಪರಮ ಸತ್ಯ, ಆ ಎಲ್ಲವನ್ನು ನಿಯಂತ್ರಿಸುವ ಆ ತತ್ವ, ಅದು ನಿತ್ಯವಾದದ್ದು, ಅದು ಈ ಭೌತಿಕ ಗುಣಗಳಿಂದ ಅತೀತವಾದದ್ದು. ಆ, ಈ ಗುಣಗಳ ಪ್ರಭಾವ ಅದರ ಮೇಲೆ ಆಗೋದೇ ಇಲ್ಲ. ಆ, ಈ ಈ ಜಗತ್ತಿನಲ್ಲಿ ಅದು ಬಿಂಬಿತವಾದಾಗ ಅನೇಕ ರೂಪಗಳಲ್ಲಿ ಅದು ಕಾಣುತ್ತೆ. ಆ, ಆತ್ಮವೂ ಕೂಡ ಭಗವಂತನ ಅಂಶ, ಭೌತಿಕ ವಸ್ತುಗಳು ಕೂಡ ಭಗವಂತನ ಶಕ್ತಿ. ಸೊ ಎಲ್ಲವೂ ಕೂಡ ಭಗವಂತನಿಂದನೇ ಬರ್ತಾ ಇರೋದ್ರಿಂದ ಒಂದು ರೀತಿಯ ಎಲ್ಲವೂ ಕೂಡ ಭಗವಂತನೇ. ಹೌದಾ? ಹೌದು. ಅಭೇದ ಅಂತ ಹೇಳ್ತಾರೆ ಇದಕ್ಕೆ. ಸೊ ಹಾಗಾಗಿ ನೀವು ನಮ್ಮಿಬ್ಬರನ್ನ ಇಷ್ಟೊಂದು ಸ್ತುತಿಸೋದು, ನೀವು ತಿಳಿರಿ, ಯಾಕೆಂದ್ರೆ ಒಂದು ರೀತಿ ಎಲ್ಲವೂ ಕೂಡ ಮೂಲದಲ್ಲಿ ಒಂದೇ ಅಲ್ಲವೇ? ಸೊ ಹಾಗಾಗಿ ನಾವು ಕೂಡ ಭಗವಂತ ಅಂತ ಹೇಳೋ ಮಾತನ್ನ ನೀವು ಅಷ್ಟೊಂದು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ಬೇಡಿ ಅಂತ ಕೃಷ್ಣ ಬಲರಾಮರು ಹೇಳ್ತಾ ಇದ್ದಾರೆ. ಮುಂದೆ ಇನ್ನೊಂದು ಮಾತು ಹೇಳ್ತಾರೆ. ಯಾರಾದ್ರೂ ಓದ್ತೀರಾ? ಸಮಸ್ತ ಭೌತಿಕ ತತ್ವಗಳು ಓದಿ. ಎಸ್ ನಾಗಶ್ರೀ ಅವರು ಓದಿ. ಸಮಸ್ತ ಭೌತಿಕ ತತ್ವಗಳು, ಪಂಚಭೂತಗಳು, ವಿವಿಧ ವಸ್ತುಗಳಲ್ಲಿ ದೃಶ್ಯವಾಗಿ, ಅದೃಶ್ಯವಾಗಿ ಮತ್ತು ಪ್ರಕಟವಾಗಿ ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿ ಪರಮಾತ್ಮನು ಒಂದೇ ಆಗಿದ್ದರೂ ಹಲವು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ಮಾಡಲ್ಪಟ್ಟಿರೋದು ಆ 5 ತತ್ವಗಳಿಂದ ಅಲ್ವಾ? ಪೃಥ್ವಿ, ವಾಯು, ಅಗ್ನಿ, ಜಲ ಮತ್ತು ಆಕಾಶ. ಇವುಗಳ ವಿಧ ವಿಧವಾದಂತಹ ಪ್ರಮಾಣದಲ್ಲಿ ಏನು ಬೆರೆತಾಗ ಅವು ವಿಧ ವಿಧವಾದಂತಹ ವಸ್ತುಗಳು ಕಾಣ್ತವೆ. ಹೌದಲ್ವಾ? ಸೊ ಇರೋದು ಈ 5 ತತ್ವಗಳೇ. ಆ 5 ತತ್ವಗಳು ಬೇರೆ ಬೇರೆ ಪ್ರಪೋರ್ಷನ್ ಅಲ್ಲಿ ಅವು ಮಿಕ್ಸ್ ಆದಾಗ ಬೇರೆ ಬೇರೆ ವಸ್ತುಗಳು ಕಾಣಸಿಗ್ತವೆ. ಸೊ ಹಾಗೆಯೇ ಇರೋದು ಮೂಲ ತತ್ವಗಳು ಇಷ್ಟೇ. 24 ತತ್ವಗಳು, ಜೀವಾತ್ಮ, ಪರಮಾತ್ಮ. ಬಟ್ ಎಲ್ಲವುಗಳ ಮೂಲ ಯಾರು? ಭಗವಂತ. ಸೊ ಹಾಗಾಗಿ ನೀವು ಆ ಮಾತನ್ನ ಹೇಳಿದ್ದು ಸಮರ್ಪಕ ಅಂತ ಕೃಷ್ಣ ಪರೋಕ್ಷವಾಗಿ ಹೇಳ್ದ. ಇದನ್ನು ಕೇಳಿ ವಸುದೇವ ತೃಪ್ತನಾದ. ಓ ಹಾಗೋ, ಆಯ್ತು ಆಯ್ತು. ಅದಾದ ಮೇಲೆ ಹತ್ತಿರದಲ್ಲಿರುವಂತಹ ದೇವಕಿ, ಆಕೆ ಕೃಷ್ಣನ ಮಹಿಮೆಯನ್ನು ಕೇಳಿ ಆಕೆ ಮನಸ್ಸಿನಲ್ಲಿ ಕೆಲ ಪ್ರಾರ್ಥನೆಗಳು ಮೂಡಿದ್ವು. ಆಕೆ ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ದೇವಕಿ ಈಗ ಪ್ರಾರ್ಥಿಸ್ತಾ ಇದ್ದಾಳೆ. ಏನ್ ಪ್ರಾರ್ಥಿಸ್ತಾಳೆ ನೋಡಿ. ಆಕ್ಚುಲಿ ಸ್ತುತಿ ಹೇಳ್ತಾಳೆ ಮೊದಲು, ಅದಾದ ಮೇಲೆ ಕೊನೆಗೆ ಪ್ರಾರ್ಥನೆಯನ್ನ ಹೇಳ್ತಾಳೆ. ಅವಳು ಹೇಳ್ತಾ ಇದ್ದಾಳೆ, ನೀವಿಬ್ರೂ ಕೂಡ ಯೋಗೇಶ್ವರರು, ಬಹಳ ಅದ್ಭುತವಾದಂತಹ ಶಕ್ತಿ ಉಳ್ಳವರು, ನೀವು ಬ್ರಹ್ಮಾಂಡವನ್ನೇ ನಿಯಂತ್ರಿಸುವವರು. ನೀವು ಪ್ರಕಟರಾದ ಸಮಯದಲ್ಲಿ ಕೃಷ್ಣ ನೀನೇ ಚತುರ್ಭುಜ ರೂಪದಲ್ಲಿ ನಿನ್ನ ಪ್ರಾಕಟ್ಯದ ಉದ್ದೇಶವನ್ನ ಹೇಳಿದ್ದಿ. ಭೂಭಾರವನ್ನ ಕಡಿಮೆ ಮಾಡಲಿಕ್ಕೆ, ನನ್ನ ಭಕ್ತರನ್ನ ರಕ್ಷಿಸಲಿಕ್ಕೆ, ದುಷ್ಟರನ್ನ ಶಿಕ್ಷಿಸಲಿಕ್ಕೆ ನಾನು ಈ ಜಗತ್ತಿನಲ್ಲಿ ಅವತರಿಸಿದ್ದೀನಿ. ನೀವು ಕೂಡ ಹಿಂದಿನ ಜನ್ಮದಲ್ಲಿ ನನ್ನ ತಂದೆ ತಾಯಿಗಳಾಗಿದ್ದೀರಿ. ಈ ಎಲ್ಲ ಮಾತುಗಳನ್ನ ಹೇಳಿದ್ದ ಅಲ್ವಾ? ನೆನಪು ಮಾಡ್ಕೊಳ್ಳಿ. ಸೊ ಹಾಗೆ ನೀನು ಈ ಎಲ್ಲ ನಿನ್ನ ಅವತರಣದ ಉದ್ದೇಶಗಳೇನು ಅಂತ ನಮಗೆ ತಿಳಿದಿದೆ. ನಿನ್ನ ಕೇವಲ ಒಂದು ಅಂಶ ಮಾತ್ರದಿಂದ ಈ ಜಗತ್ತೇ ನಡೀತಾ ಇದೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಏಕ ಅಂಶ, ನಿನ್ನ ಒಂದು ಅಂಶದಿಂದ ಈ ಪೂರ್ತಿ ಜಗತ್ತೇ ನಡೀತಾ ಇದೆ. ವಿಷ್ಟಭ್ಯಾಹಂ ಕೃತ್ಸ್ನಂ. ಸೊ 10ನೇ ಅಧ್ಯಾಯದ ಕೊನೆಯ ಶ್ಲೋಕ ಅದು ಆಕ್ಚುಲಿ. ಸೊ ಹೀಗೆ ಆಕೆ ಆ ಕೃಷ್ಣನ
ಮಹಿಮೆಯನ್ನ ಹೇಳಿದ್ಲು. ಅದಾದ್ಮೇಲೆ ಇಂಟ್ರೆಸ್ಟಿಂಗು, ಅವಳು ಹೇಳ್ತಾಳೆ, ನಾನು ನಿಮ್ಮ ಶರಣಾಗತಲಾಗ್ತಾ ಇದ್ದೀನಿ. ನನಗೆ ನಾನು ಈ ನಿಮ್ಮ ಕಾರ್ಯವನ್ನ ಕೇಳಿದ್ದೀನಿ. ಏನದು? ನೀವು ಗುರುಕುಲ ವಾಸಕ್ಕೆ ಅಂತ ಹೋದಾಗ ಆ ಗುರುಗಳಿಂದ ವಿದ್ಯಾರ್ಜನೆ ಮಾಡಿದ ನಂತರ ಆ ಗುರುದಕ್ಷಿಣೆಯನ್ನ ನೀಡ್ಲಿಕ್ಕೆ ಅಂತ ನೀವು ಕೇಳಿದಾಗ, ಏನ್ ಗುರುದಕ್ಷಿಣೆ ನೀಡ್ಲಿ ಅಂತ ನೀವು ಗುರುಗಳನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರು ನೆನಪಿದೆಯಾ? ಗುರುಗಳು ಏನ್ ಹೇಳಿದ್ರು? ಮಗನನ್ನ ತಂದ್ಕೊಡಿ ಅಂತ, ಸತ್ತು ಹೋದ ಮಗನನ್ನ ತಂದ್ಕೊಡಿ ಅಂತ. ಹಾ ಹಾ ಸೊ ಆ ಗುರುವಿನ ಮಗ ಸತ್ತು ಹೋಗಿದ್ದ, ಯಮಲೋಕಕ್ಕೆ ಹೋಗಿದ್ದ. ತನ್ನ ಗುರುವನ್ನ ಸಂತುಷ್ಟಿಗೊಳಿಸಲು, ಕೃತಜ್ಞತೆಯನ್ನ ತೋರಿಸಲು ಕೃಷ್ಣ ಬಲರಾಮರು ಯಮಲೋಕಕ್ಕೆ ಹೋಗಿ ಸತ್ತ ಮಗನನ್ನ ಕರೆತಂದರು ತಮ್ಮ ಗುರುವಿಗೆಂದು. ಹೀಗೆಲ್ಲ ನೀನು ಮಾಡಿದ್ದೀಯಾ? ನಾನು ಕೂಡ ನನ್ನ ಮಕ್ಕಳನ್ನ ಕಳ್ಕೊಂಡಿದ್ದೀನಿ ಹೇ ಭಗವಂತ. ನಿನ್ನ ಜನ್ಮದ, ನಿನ್ನ ಪ್ರಾಕಟ್ಯದ ಪೂರ್ವದಲ್ಲಿ ಆ 6 ಮಕ್ಕಳನ್ನ, ಗಂಡು ಮಕ್ಕಳನ್ನ ನನ್ನ ಕಣ್ಣು ಮುಂದೆ ನನ್ನ ಅಣ್ಣ ಬರ್ಭರವಾಗಿ ಕೊಂದ ಹಾಕದ. ಆ ಮಕ್ಕಳನ್ನ ಮರಳಿ ತರ್ತೀಯಾ ಕೃಷ್ಣ ಭಗವಂತ ಅಂತ ತಾಯಿ ಕೇಳ್ತಾ ಇದ್ದಾಳೆ. ದೇವಕಿ ಕೇಳ್ತಾ ಇದ್ದಾಳೆ. ಸೊ ಹೀಗೆ ಕೇಳಿದಾಗ ಕೃಷ್ಣ ಬಲರಾಮರು ನನ್ನ ತಾಯಿ ಇಚ್ಛೆ ನಾನು ಪೂರೈಸಬೇಕು ಅಂತ ಹೇಳಿ ಅವರೀಗ ತಯಾರಾಗ್ತಾರೆ ತಯಾರಾಗ್ತಾ ಇದ್ದಾರೆ. ಕೆಳಗಿನ ಲೋಕ, ಅಧೋಲೋಕದ ಕಡೆ ಅವರು ತೆರಳಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅವರಿಗೀಗ ತಿಳಿದು ಬಂದಿದೆ, ಈ ಸತ್ತಂತಹ ಆ 6 ಬಾಲಕರು, ಮಕ್ಕಳು ಏನಿದ್ರು ಅವರು ಸುತಲ ಎನ್ನೋ ಲೋಕದಲ್ಲೀಗ ಇದ್ದಾರೆ. ಆ ಸುತಲ ಲೋಕದ ಅಧಿಪತಿ ಯಾರು ಗೊತ್ತಾ? ಬಲಿ ಮಹಾರಾಜ. ಬಲಿ ಮಹಾರಾಜ. ಸೊ ಬಲಿ ಮಹಾರಾಜನ ಬಳಿ ಹೋಗೋಣ ಅಂತ ಕೃಷ್ಣ ಬಲರಾಮರು ತಯಾರಾದರು. ಆ ಬಲಿ ಮಹಾರಾಜನ ಲೋಕ, ಸುತಲ ಲೋಕದ ಆತನ ಅರಮನೆ ಬಳಿ ಬರ್ತಾರೆ. ತಾವೆಲ್ಲ ಆ ವಾಮನ ಪ್ರಸಂಗದಲ್ಲಿ, ವಾಮನ ಅವತಾರದ ಪ್ರಸಂಗದಲ್ಲಿ ಕೇಳಿರ್ತೀರ. ವಾಮನ ಬಲಿ ಮಹಾರಾಜನಿಗೆ ಅತಿ ವೈಭವಯುತವಾದಂತಹ ಆ ಸುತಲ ಲೋಕದ ಐಶ್ವರ್ಯವನ್ನು ನೀಡಿದ್ದಾನೆ. ಸ್ವರ್ಗಕ್ಕೂ ಮಿಗಿಲಾದಂತಹ ಐಶ್ವರ್ಯ ಬಲಿ ಮಹಾರಾಜನಿಗೆ ಎಲ್ಲಿ ಸಿಗ್ತಾ ಇದೆ ಈಗ ಸದ್ಯದಲ್ಲಿ? ಸುತಲ ಲೋಕದಲ್ಲಿ. ಮುಂದಿನ ಮನ್ವಂತರದಲ್ಲಿ ಆ ಬಲಿ ಮಹಾರಾಜ ಇಂದ್ರನಾಗ್ತಾನೆ. ಆತ ಇಂದ್ರ ಪದವಿಯಲ್ಲಿದ್ದ, ನಿಮಗೆಲ್ಲ ಗೊತ್ತಿದೆ. ಇಂದ್ರನನ್ನು ಸೋಲಿಸಿ ಆತ ಸ್ವರ್ಗದ ಅಧಿಪತಿಯಾಗಿದ್ದ. ಇಂದ್ರ ಹೋಗಿ ಬೇಡ್ಕೊಂಡ, ಇಂದ್ರನ ತಾಯಿ ಬೇಡ್ಕೊಂಡ್ಲ ಆಕ್ಚುಲಿ ಭಗವಂತನಿಗೆ. ಸೊ ಹಾಗಾಗಿ ವಾಮನ ಬಂದು ಆ ಸ್ವರ್ಗದ ಏನು ಪದವಿ ಅಥವಾ ಸ್ವರ್ಗ ರಾಜ್ಯ ಏನಿತ್ತು ಅದೆಲ್ಲವನ್ನು ಕೂಡ ದೇವತೆಗಳಿಗೆ ಒಂದು ವಿಶೇಷ ಯೋಜನೆಯ ಮೂಲಕ ಬಲಿ ಮಹಾರಾಜನಿಂದ ಅದನ್ನ ನೀಡ್ತಾನೆ. ಹೌದಾ? ಸೊ ಅದಾದ್ಮೇಲೆ ಬಲಿ ಮಹಾರಾಜ ಎಲ್ಲಿ ಹೋದ? ಬಲಿ ಮಹಾರಾಜನನ್ನು ಎಲ್ಲಿ ಕಳಿಸಲಾಯಿತು? ಸುತಲ ಲೋಕಕ್ಕೆ ಕಳಿಸಲಾಯಿತು. ವಾಮನನೇ ಹೇಳ್ತಾನೆ, ಸುತಲ ಲೋಕದಲ್ಲಿ ನೀನು ಆಳ್ವಿಕೆ ಮಾಡು, ನಿನ್ನ ರಾಜ್ಯದ ದ್ವಾರಪಾಲಕನಾಗಿ ನಾನು ನಿಂತಿರ್ತೀನಿ, ನಿನ್ನ ರಕ್ಷಣೆಯನ್ನ ನಾನು ಮಾಡ್ತೀನಿ. ಅಷ್ಟೇ ಅಲ್ಲದೆ ಅಲ್ಲಿ ಅದ್ಭುತವಾದಂತಹ ಐಶ್ವರ್ಯ ಇದೆ. ಇಷ್ಟೆಲ್ಲ ಅಲ್ಲದೆ ಮುಂದಿನ ಮನ್ವಂತರದಲ್ಲಿ ನೀನು ಇಂದ್ರನೂ ಆಗ್ತೀಯ. ಈ ರೀತಿಯಾಗಿ ಬಲಿ ಮಹಾರಾಜನ ಆ ಆತ್ಮನಿವೇದನವನ್ನ ಮೆಚ್ಚಿ ವಾಮನ ಅನೇಕ ವರಗಳನ್ನು ನೀಡಿದ. ಮುಖ್ಯವಾಗಿ ವಾಮನನೇ ಖುದ್ದಾಗಿ ಆ ಬಲಿ ಮಹಾರಾಜನ ಆತನ ಲೋಕದಲ್ಲಿ ಇದ್ದಾನೆ. ಇದು ಅವನಿಗೆ ಅತ್ಯಂತ ಸಂತುಷ್ಟಿಯನ್ನು ನೀಡಿತ್ತು. ಸೊ ಈಗ ಇಲ್ಲಿ ಬಲಿ ಮಹಾರಾಜನ ಬಳಿ ಆ ವಾಮನನ ಮೂಲ ಯಾರು? ಶ್ರೀಕೃಷ್ಣ. ಆತ ಅಲ್ಲಿ ಹೋಗ್ತಾ ಇದ್ದಾನೆ. ಕೃಷ್ಣ ಬಲರಾಮರಿಬ್ಬರೂ ಕೂಡ ಅಲ್ಲಿ ಬಂದಿದ್ದಾರೆ. ಆಗ ಬಲಿ ಮಹಾರಾಜ ಅತ್ಯಂತ ಹರ್ಷಿತನಾಗಿ ಗೌರವ ಪೂರ್ವಕವಾಗಿ ಕೃಷ್ಣ ಬಲರಾಮರ ಆತಿಥ್ಯವನ್ನ ಮಾಡ್ತಾನೆ. ಏನ್ ಹೇಳ್ತಾನೆ ನೋಡಿ, ಯಾರಾದ್ರೂ ಓದ್ತೀರಾ ಇದನ್ನ? ಓದಿ. ಕೃಷ್ಣ ಪ್ರಭುಜಿ, ಓದ್ತೀನಿ. ತಮ್ಮ ತಾಯಿಯ ಪ್ರಾರ್ಥನೆಯಲ್ಲಿ ಓದಿ.
ಿಸಿದ ಬಲರಾಮ ಮತ್ತು ಕೃಷ್ಣರು ಯೋಗಮಾಯ ಶಕ್ತಿಯಿಂದ ಸುತರ ಲೋಕವನ್ನು ಪ್ರವೇಶಿಸಿದರು. ಭಗವಂತರನ್ನು ಕಂಡೊಡನೆ ಬಲಿ ಮಹಾರಾಜನ ಹೃದಯವು ಆನಂದದಿಂದ ತುಂಬಿ ಬಂದಿತು. ಅವನು ಎದ್ದು ನಿಂತು ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಹೀಗೆ ಪ್ರಾರ್ಥಿಸಿದನು. ಅಪರಿಮಿತನಾದವನೇ, ಸಮಸ್ತ ಸೃಷ್ಟಿಕರ್ತನೆ, ನಿನಗೆ ನಮಸ್ಕಾರಗಳು. ನಿನ್ನ ದರ್ಶನವು ಅತ್ಯಂತ ದುರ್ಲಭವಾದುದು. ನೀನು ನಿನ್ನನ್ನು ಪ್ರಕಟಪಡಿಸಿಕೊಂಡಾಗ ಮಾತ್ರವೇ ಇದು ಸಾಧ್ಯ. ನಿನ್ನ ದರ್ಶನ ಹೇ ಭಗವಂತ ಯಾವ ಕಾರ್ಯಗಳನ್ನ ಸಿದ್ಧಿಸಿ ಅರ್ಹತೆಯನ್ನ ಪಡಿಲಿಕ್ಕಾಗೋದಿಲ್ಲ. ನಿನ್ನ ದರ್ಶನದ ಭಾಗ್ಯದ ಅರ್ಹತೆ ಎಷ್ಟೇ ದಾನ ಪುಣ್ಯ, ಎಷ್ಟೇ ವ್ರತ ತಪ, ಇನ್ನೇನು ಉಳಿತು, ತ್ಯಾಗ, ಎಲ್ಲ ಎಷ್ಟು ಆಚರಣೆಗಳನ್ನ ಮಾಡಿದ್ರೂ ಕೂಡ ಭಗವಂತನ ದರ್ಶನದ ಅನುಗ್ರಹ ಸಿಗೋದಿಲ್ಲ. ಅದು ಸಿಗೋದು ಭಗವಂತ ಸಂತುಷ್ಟನಾದಾಗ ಮಾತ್ರ. ಅದನ್ನು ಹೇಳಿದಾನೆ ಭಗವಂತ, ನಾನು ಹೇಗೆ ಸಂತುಷ್ಟನಾಗ್ತೀನಿ ಅಂತಲೂ ಹೇಳಿದ್ದಾನೆ. ಭಕ್ತಿಯ ಪಾಲನೆಯಿಂದ ಭಗವಂತ ಸಂತುಷ್ಟನಾಗ್ತಾನೆ. ನೆನಪಿದೆಯಾ? ನಾವು ಪ್ರಾರಂಭದಲ್ಲಿ ಆ ಶ್ಲೋಕ ನೋಡಿದ್ವಲ್ಲ, ಯಸ್ಯ ಪ್ರಸನ್ನೋ ಭಗವಾನ್, ಯಾರ ಮೇಲೆ ಭಗವಂತ ಪ್ರಸನ್ನನಾಗಿದ್ದಾನೋ ಕಿಂ ಅಲಭ್ಯಂ ಭಗವತಿ, ಯಾವುದು ಅವರಿಗೆ ಅಲಭ್ಯವಾಗಿರ್ತದೆ ಎಲ್ಲವೂ ಕೂಡ ಅವರಿಗೆ ದೊರಕ್ತದೆ. ಸೊ ಭಗವಂತನ ಭಕ್ತಿ ಮಾಡೋದ್ರಿಂದ, ಭಗವಂತನನ್ನು ಒಲಿಸಿಕೊಳ್ಳೋದ್ರಿಂದ ಎಲ್ಲವೂ ಕೂಡ ಭಗವಂತನೇ ನೀಡ್ತಾನೆ. ಬಟ್ ನಾವು ಭಕ್ತಿಯನ್ನು ಪಾಲಿಸ್ಬೇಕು, ಸರಿಯಾಗಿ ತಿಳಿದು ಪಾಲಿಸ್ಬೇಕು. ಸೊ ಭಗವಂತ ತಾನಾಗಿಯೇ ಪ್ರಕಟಗೊಳ್ತಾನೆ. ಆತ ಸರ್ವ ಸ್ವತಂತ್ರ. ಆತನ ಕೃಪೆಯನ್ನ ಪಡೆಯುವಂತಹ ಮಾರ್ಗವನ್ನ ಆತನೇ ಹೇಳಿದ್ದಾನೆ. ಹಾಗಾಗಿ ಅದನ್ನು ಪಾಲಿಸ್ಬೇಕು. ಸೊ ಕೊನೆಗೆ ಆ ಬಲಿ ಮಹಾರಾಜ ಅಷ್ಟೆಲ್ಲ ಸ್ತುತಿಯನ್ನು ಮಾಡ್ತಾನೆ, ಅನೇಕ ಸ್ತುತಿಗಳನ್ನು ಮಾಡ್ತಾನೆ. ತುಂಬ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ಕೊನೆಯಲ್ಲಿ ಆತನು ಕೂಡ ಒಂದು ಪ್ರಾರ್ಥನೆ ಹೇಳ್ತಾನೆ, ಹೇ ಭಗವಂತ, ಈ ಸಂಸಾರ, ಈ ಭೌತಿಕ ಜಗತ್ತಿನ ಬಂಧನ ಏನಿದೆಯಲ್ಲ, ಇದೊಂದು ದೊಡ್ಡ ಕೂಪ. ಸಂಸಾರ ಕೂಪ ಪತಿತೋತ್ತರಣಾವಲಂಬಂ. ಈ ಸಂಸಾರ ಕೂಪದಿಂದ ಉದ್ಧರಿಸೋ, ನಿನ್ನ ಕೈ ನೀಡಿ ನಮ್ಮನ್ನ ಉದ್ಧರಿಸೋ ಹೇ ಭಗವಂತ, ನಿನ್ನ ಚರಣ ಕಮಲದ ಆಶ್ರಯವನ್ನ ನೀಡು. ನೀನು ನನ್ನ ಮನೆ ಬಾಗಿಲಿಗೆ ಬಂದಿದೀಯ, ನಿನ್ನ ಆಜ್ಞೆ ಏನು ದಯವಿಟ್ಟು ಹೇಳು, ಸರ್ವಥಾ ನಾನು ಪ್ರಯತ್ನ ಮಾಡ್ತೇನೆ ಅದಕ್ಕೆ ಅಂತ ಹೇಳಿ ಆತ ಭಗವಂತನ ಮುಂದೆ ಕೈ ಜೋಡಿಸಿ ನಿಂತ. ಯಾರು ಯಾರು? ಬಲಿ ಮಹಾರಾಜ. ಬಲಿ ಮಹಾರಾಜ. ಆಗ ಕೃಷ್ಣ ಆತನ ಮುಂದೆ ತನ್ನ ತಾಯಿಯ ಆ ವಿನಂತಿಯನ್ನ ಹೇಳ್ತಾ ಇದ್ದಾನೆ. ಬಟ್ ಆ ವಿನಂತಿ ಹೇಳಲಿಕ್ಕೂ ಮುಂಚೆ ಅದರ ಹಿಂದಿರೋ ಸ್ವಾರಸ್ಯ ಹೇಳ್ತಾನೆ. ಕೃಷ್ಣನ ಮಾತು ಓದ್ತೀರಾ? ಮಹಾನಂದ ಅವರು ಓದ್ತೀರಾ? ಕೈ ಎತ್ತಿದ್ದೀರಾ? ಓದಿ. ಎಸ್. ಶ್ರೀಕೃಷ್ಣ, ಮರೀಚಿ ಮಹರ್ಷಿಗಳಿಗೆ ಪತ್ನಿ ಊರ್ಣಾದೇವಿಯಿಂದ 6 ಜನ ಪುತ್ರರಿದ್ದರು. ಬ್ರಹ್ಮದೇವರಿಗೆ ತೋರಿದ ಅಗೌರವದ ಕಾರಣದಿಂದಾಗಿ ಅವರು ಹಿರಣ್ಯಕಶಿಪುವಿನ ವಂಶದಲ್ಲಿ ಕಾಲನೇಮಿಯ ಪುತ್ರರಾಗಿ ಜನ್ಮ ತಳೆದರು. ಸೊ ಈಗ ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಜನ್ಮ ಪಡೆದಂತಹ ಆ 6 ಜನ ಮಕ್ಕಳು ಹತರಾದ್ರಲ್ವಾ, ಅವರ ಇತಿಹಾಸವನ್ನ, ಅವರ ಹಿನ್ನೆಲೆಯನ್ನ ಹೇಳ್ತಾ ಇದ್ದಾನೆ. ಇವರು ಆಕ್ಚುಲಿ ಪ್ರಜಾಪತಿಯಾದ ಮರೀಚಿಯ ಮಕ್ಕಳು, ದೇವತೆಗಳು. ಕೆಲ ಕಾರಣದಿಂದಾಗಿ ವಿಶೇಷವಾಗಿ ಅವ್ರಿಗೊಂದು ಶಾಪ, ಅಗೌರವ ತೋರಿಸಿದ್ರು ಅವರು ಬ್ರಹ್ಮದೇವರಿಗೆ. ಆಗ ಅವರಿಗೆ ಶಾಪ ತಟ್ಟಿತು. ಆ ಶಾಪದ ಕಾರಣದಿಂದಾಗಿ ಅವರು ಅಸುರ ವಂಶದಲ್ಲಿ ಜನ್ಮ ಪಡಿಬೇಕಾಯಿತು. ಕಾಲನೇಮಿ ಎನ್ನುವಂತಹ ಆ ವ್ಯಕ್ತಿಯ ಮಗನಾಗಿ ಹುಟ್ಟಿದ್ರು ಹಿರಣ್ಯಕಶಿಪುವಿನ ವಂಶದಲ್ಲಿ. ಒಂದು ಸಮಯದಲ್ಲಿ ಅವರು ಹಿರಣ್ಯಕಶಿಪುವಿನ ಆಜ್ಞೆಯನ್ನ ಮೀರ್ತಾರೆ. ಆಗ ಹಿರಣ್ಯಕಶಿಪು ಕ್ರೋಧಿತನಾಗಿ ಅವರಿಗೆ ಮತ್ತೆ ಇನ್ನೊಂದು ಶಾಪ ನೀಡ್ತಾನೆ. ನೀವು ನಿಮ್ಮ ತಂದೆಯಿಂದನೇ ಸತ್ತು ಹೋಗ್ತೀರಾ, ನಿಮ್ಮ ತಂದೆಯೇ ನಿಮ್ಮ ಸಾವಿಗೆ ಕಾರಣವಾಗ್ತಾನೆ ಅಂತ. ಸೊ ಆ ಮಕ್ಕಳ ತಂದೆ ಯಾರು? ಆ ಮಕ್ಕಳ ತಂದೆ ಯಾರಾಗಿತ್ತು? ಓದಿದ್ವಲ್ಲ? ಕಂಸ.
ಅಲ್ಲಲ್ಲ, ಈ ಕಂಸನ ಮಾತೇ ಬಂದಿಲ್ಲ ಇಲ್ಲಿ, ಇಲ್ಲಿರೋದನ್ನ ಹೇಳಿ. ಮರೀಚಿ. ಕಾಲನೇಮಿ. ಕಾಲನೇಮಿ. ಮರೀಚಿ ಆಕ್ಚುಲಿ ಹೌದು, ಮರೀಚಿನೂ ತಪ್ಪೇನಲ್ಲ. ಬಟ್ ಈ ಹಿರಣ್ಯಕಶಿಪಿನ ವಂಶದಲ್ಲಿ ಅವ್ರು ಹುಟ್ಟಿದಾಗ ಆ ಮಕ್ಕಳ ತಂದೆ ಯಾರು? ಕಾಲನೇಮಿ. ಕಾಲನೇಮಿ. ಸೊ ಕಾಲನೇಮಿಯ ಕೈಯಿಂದನೇ ನಿಮ್ಮ ಹತ್ಯೆ ಆಗತ್ತೆ, ನಿಮ್ಮ ಕೊನೆ ಆಗತ್ತೆ ಅಂತ ಹಿರಣ್ಯಕಶಿಪು ಹೇಳ್ದ. ಸೊ ಕಾಲನೇಮಿ ಮುಂದಿನ ಜನ್ಮದಲ್ಲಿ ಕಂಸನಾದ. ಆ ಕಂಸನ ಕೈಯಿಂದ ಸತ್ತಂತಹ ಆ 6 ಮಕ್ಕಳು ಆ ಕಂಸನ ತಂಗಿ ಆ, ದೇವಕಿಯ ಗರ್ಭದಲ್ಲಿ ಹುಟ್ಟಿದಂತಹ ಆ 6 ಮಕ್ಕಳು. ಇದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ? ಕೃಷ್ಣ. ಕೃಷ್ಣ ಹೇಳ್ತಾ ಇದ್ದಾನೆ. ಈ 6 ಮಕ್ಕಳು, ಕೃಷ್ಣ ಬೆರಳಿಟ್ಟು ತೋರಿಸ್ತಾನೆ, ಇಲ್ಲಿದ್ದಾರೆ ನೋಡು ಈ 6 ಮಕ್ಕಳು. ಈ 6 ಮಕ್ಕಳನ್ನ ನನ್ನ ತಾಯಿ ದೇವಕಿ ತನ್ನ ಪುತ್ರರು ಅಂತಾನೆ ಭಾವಿಸ್ತಾ ಇದ್ದಾಳೆ. ಅವರೆಲ್ಲ ನಿನ್ನ ಜೊತೆ ಇದ್ದಾರೆ. ಈಗ ನನ್ನ ತಾಯಿ ಆಕೆ ಅವರನ್ನೆಲ್ಲರನ್ನು ಬಯಸ್ತಾ ಇದ್ದಾಳೆ. ಅವಳ ದುಃಖವನ್ನ ದೂರ ಮಾಡಲಿಕ್ಕೆ ನೀನು ಅವರನ್ನ ನೀಡು ನನಗೆ, ನಾವು ಕರೆದೊಯ್ತೀವಿ. ಶ್ರೀಕೃಷ್ಣ ಈ ಮಾತನ್ನು ಯಾರಿಗೆ ಹೇಳ್ತಾ ಇದ್ದಾನೆ? ಬಲಿ ಮಹಾರಾಜ. ಬಲಿ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಬಲಿ ಮಹಾರಾಜ ಖಚಿತವಾಗಿ ಭಗವಂತ ಅವರನ್ನ ಆತ ಅವ್ರ ಜೊತೆ ಕೃಷ್ಣನ ಬಲರಾಮರನ್ನ ಬೀಳ್ಕೊಡ್ತಾನೆ. ಆ 6 ಮಕ್ಕಳನ್ನ ಕೂಡ ಕೃಷ್ಣ ಬಲರಾಮರ ಜೊತೆ ಕಳಿಸ್ತಾನೆ. ಅನೇಕ ಉಡುಗೊರೆಗಳನ್ನ ನೀಡ್ತಾನೆ ಬಲಿ ಮಹಾರಾಜ. ಸೊ ಈ 6 ಮಕ್ಕಳನ್ನ ಕೃಷ್ಣ ಬಲರಾಮರು ದ್ವಾರಕೆಗೆ ಕರೆತಂದರು. ಆ 6 ಮಕ್ಕಳನ್ನ ನೋಡಿ ವೃದ್ಧೆಯಾಗಿದ್ಲಲ್ವ ಇವಳು ದೇವಕಿ. ಅವಳ ಹೃದಯದಲ್ಲಿ ವಾತ್ಸಲ್ಯ ಅನ್ನೋದು ಉಮ್ಮಿ ಬಂತು. ಆಗ ಅವಳ ಎದೆ ಹಾಲು ಹರಿತದೆ. ಆ ಮಕ್ಕಳಿಗೆ ತನ್ನ ಎದೆ ಹಾಲನ್ನ ಆಕೆ ಉಣಿಸ್ತಾಳೆ ವಾತ್ಸಲ್ಯದಲ್ಲಿ. ಬಟ್ ಆ ಎದೆ ಹಾಲು ಏನದು? ಬಹಳ ವಿಶೇಷ. ಇನ್ನೊಬ್ರು ಯಾರಾದ್ರೂ ಓದ್ತೀರಾ ಇಲ್ಲಿ 2ನೇ ಪ್ಯಾರಾಗ್ರಾಫ್? ಆಕೆಯು ತನ್ನ ಮಕ್ಕಳಿಗೆ, ಇದನ್ನ ಓದಿ ಯಾರಾದ್ರೂ. ಆಕೆಯು ತನ್ನ ಮಕ್ಕಳಿಗೆ ತನ್ನ ಬೇರೆಯವರಿಗೆ ಓದ್ಲಿಕ್ಕೆ ಅವಕಾಶ ಕೊಡಿ. ಒಬ್ಬರೇ ಓದ್ಬೇಡಿ. ಬೇರೆ ಯಾರು ಇಲ್ವಾ? ಬೇರೆಯವ್ರು ನಾನು ಓದಿಲ್ಲ ಪ್ರಭುಜಿ. ಓಕೆ, ಓದಿ. ಎಸ್. ದೇವಕಿಯು ತನ್ನ ಕಳೆದು ಹೋದ ಅದಾಯ್ತು ಕೆಳಗಿಂದು. ಆಕೆಯು ತನ್ನ ಮಕ್ಕಳಿಗೆ ತನ್ನ ಹಾಲನ್ನು ಶ್ರೀಕೃಷ್ಣನ ಪ್ರಸಾದ ಕುಡಿಯಲು ನೀಡಿದಳು. ಅವರು ಯೋಗಮಾಯೆಯಿಂದ ತನ್ಮಯರಾಗಿದ್ದರು. ಹರೇ ಕೃಷ್ಣ. ಸೊ ಆ ದೇವಕಿಯ ಎದೆ ಹಾಲೇನಿದೆ ಅದು ಕೃಷ್ಣ ಮುಂಚೆ ಕುಡಿದಿದ್ದ. ಕೃಷ್ಣ ಜನ್ಮ ಪ್ರಕಟನ ಆದ ಮೇಲೆ ಆತ ಆಜ್ಞೆ ಇಡ್ತಾನಲ್ವಾ, ನೀವು ನನ್ನನ್ನ ನಂದಗ್ರಾಮ ಅಥವಾ ವೃಂದಾವನಕ್ಕೆ ಕರೆದೊಯ್ಯಿರಿ, ಗೋಕುಲಕ್ಕೆ ಅಂತ ಹೇಳ್ತಾನೆ. ಆಗ ಕೃಷ್ಣ ನೀನು ಈ ಚತುರ್ಭುಜ ರೂಪದಿಂದ ಸಣ್ಣ ಮಗುವಾಗು ಅಂತ ದೇವಕಿ ಕೇಳ್ಕೊಳ್ತಾಳೆ. ಆ ಗರ್ಭಸ್ತುತಿಯ ಕೊನೆಯಲ್ಲಿ, ಗರ್ಭಸ್ತುತಿ ಅಲ್ಲ, ಕೃಷ್ಣ ಪ್ರಕಟನ ಆದ್ಮೇಲೆ ಕೊನೆಯಲ್ಲಿ. ಸೊ ಆಗ ಕೃಷ್ಣ ಮಗು ಆಗ್ತಾನೆ. ವಸುದೇವ ಆ ಮಗುವನ್ನ ಕರೆದೊಯ್ಲಿಕ್ಕೂ ಮುಂಚೆ ದೇವಕಿ ಆ ದಿವ್ಯ ಮಗುವಿಗೆ ಹಾಲು ಉಣಿಸಿದ್ಲು. ಸೊ ಹಾಗಾಗಿ ಆಕೆ ಎದೆ ಹಾಲನ್ನ ಸವಿದವನು ಮೊದಲು ಯಾರು? ಕೃಷ್ಣ. ಈಗ ಈ ಮಕ್ಕಳು ಅವರಿಗೆ ಎದೆ ಹಾಲನ್ನ ನೀಡ್ತಾ ಇದ್ದಾಳೆ. ಸೊ ಹಾಗಾಗಿ ಅವ್ರು ಏನ್ ಪಡಿತಾ ಇದ್ದಾರೆ? ಕೃಷ್ಣನ ಪ್ರಸಾದ ಪಡಿತಾ ಇದ್ದಾರೆ ಅಲ್ವಾ? ಸೊ ಕೃಷ್ಣನ್ ಪ್ರಸಾದ ಪಡೆದ ಮೇಲೆ ಆ ಭಕ್ತಳ, ಆ ಮಹಾನ್ ಭಕ್ತಳ ಕೃಪೆ ಕೂಡ ಅವ್ರಿಗೆಲ್ಲ ದೊರಕ್ತು. ಕೃಷ್ಣನ್ ಪ್ರಸಾದ ದೊರಕ್ತು. ಇಷ್ಟು ದಿನ ಅವರು ಸುತಲ ಲೋಕದಲ್ಲಿದ್ರು. ಈಗ ಅವರಿಗೆ ತಮ್ಮ ಆ ದೇವತಾ ಪರಿಚಯ ನೆನಪಾಗ್ತದೆ. ಅವ್ರೇನಾಗಿದ್ರು ಆಕ್ಚುಲಿ ನೆನಪಿದೆಯಾ? ಅವರೆಲ್ಲ ಯಾರು ಮೂಲದಲ್ಲಿ? ಯಾರು? ಕಾಲನೇಮಿ ಮಕ್ಕಳು. ಆ ಕಾಲನೇಮಿ ಮಕ್ಕಳು ಅದು ಶಾಪದ ಕಾರಣದಿಂದಾಗಿತ್ತು. ಅದಕ್ಕೂ ಮೂಲ ಅದರ ಹಿಂದೆ ದೇವತೆಗಳಾಗಿದ್ರಲ್ವಾ, ಪ್ರಜಾಪತಿ ಮರೀಚಿಯ ಮಕ್ಕಳವರು. ಸೊ ಆಗ ಅವರಿಗೆ ಅದೆಲ್ಲ ನೆನಪಾಗ್ತದೆ. ಅದಕ್ಕೂ ಮಿಗಿಲಾದಂತಹ ಒಂದು ಅನುಭವ ಏನಂದ್ರೆ, ಭಗವಂತನ ಆ ಸ್ಪರ್ಶ ಮಾತ್ರದಿಂದ ಅವರಿಗೆ ಒಂದು ದಿವ್ಯ ಶರೀರವೇ ದೊರೆತಂತಾಗ್ತದೆ. ಅದೆಲ್ಲವನ್ನ ಅವ್ರು ನೆನೆಸ್ಕೊಳ್ತಾಳೆ, ಅವರೆಲ್ಲರೂ ನೆನೆಸ್ಕೊಳ್ತಾರೆ. ಆ 6 ಜನ ಮಕ್ಕಳು ಕೃಷ್ಣನ ಮುಂದೆ ಬಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಅಪ್ಪಣೆ ಕೇಳ್ತಾರೆ, ನಮ್ಮ ಲೋಕಕ್ಕೆ, ನಮ್ಮ ಸೇವೆಗೆ ನಾವು ಮರಳುತ್ತೀವಿ, ನಮ್ಮ ಕರ್ತವ್ಯಕ್ಕೆ ಅಂತ. ಕೃಷ್ಣ ಅವರನ್ನ
ಆನಂದದಿಂದ ಬೀಳ್ಕೊಡ್ತಾನೆ. ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಹೀಗೆ ಶ್ರೀಕೃಷ್ಣ ಅಲ್ಲಿ ವಿಶೇಷವಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೀವಿ ಆ ಆ ಎಲ್ಲ ಮಕ್ಕಳನ್ನ ಹೇಗೆ ಕರೆತಂದ, ಸುತಲ ಲೋಕದಿಂದ ಕರೆತಂದ. ಆ ಸತ್ ಹೋಗಿದ್ರು ಅವರು, ಅವರನ್ನ ಮತ್ತೆ ಭೂಲೋಕಕ್ಕೆ ಕರೆತಂದ ತನ್ನ ತಾಯಿಗೆ ಅಂತ. ಅದಾದ ಮೇಲೆ ಅವರನ್ನ ಮರಳಿ ಕಳಿಸ್ದ. ಎಲ್ಲಿ ಕಳಿಸ್ದ ಅವನೀಗ? ಮರೀಚಿ. ದೇವಲೋಕಕ್ಕೆ ಕಳಿಸ್ದ ಅವರನ್ನ. ದೇವಲೋಕಕ್ಕೆ. ಸೊ ಇದೆಲ್ಲವನ್ನ ನೋಡಿ ದೇವಕಿ ಅತ್ಯಂತ ಆಶ್ಚರ್ಯಚಕಿತಳಾಗ್ತಾಳೆ. ಈ ಲೀಲೆಯ ಕೊನೆಯಲ್ಲಿ ಶುಕಮುನಿಗಳು ಹೇಳ್ತಾರೆ, ಈ ಲೀಲೆಯನ್ನ ಯಾರೆಲ್ಲ ಕೇಳ್ತಾರೋ, ಯಾಕೆಂದ್ರೆ ಈ ಮಕ್ಕಳಿಗೆ ಈ ಶಾಪ ದೊರಕಿತ್ತಲ್ವಾ, ಒಂದು ತಪ್ಪು ಮಾಡಿದ್ರಿಂದಾಗಿ ಅವರಿಗೆ ಶಾಪ ದೊರಕಿತ್ತು. ಆ ತಪ್ಪಿನಿಂದ ಮತ್ತೆ ಶಾಪಗ್ರಸ್ತರಾಗಿ ಮತ್ತೆ ಇನ್ನೊಂದು ತಪ್ಪು ಮಾಡಿ ಇನ್ನೊಂದು ತಪ್ಪು ಸ್ಥಿತಿಗೆ ಹೋಗಿದ್ರು ಅವರು, ಹತರಾಗಿದ್ರು. ಸೊ ಈಗ ಭಗವಂತ ಅವರೆಲ್ಲರ ಪಾಪಗಳನ್ನ ಮುಕ್ತ ಮಾಡ್ದ. ಅದಾದ ಮೇಲೆ ಅವರನ್ನ ಭಕ್ತರನ್ನಾಗಿಸಿದ, ಶುದ್ಧರನ್ನಾಗಿ ಮಾಡ್ದ. ಕೊನೆಗೆ ಅಲ್ಲಿ ಶುಕಮುನಿಗಳು ಬಹಳ ವಿಶೇಷವಾದಂತಹ ಒಂದು ಆಶೀರ್ವಾದವನ್ನ ನೀಡ್ತಾರೆ. ಬಹಳ ಚೆನ್ನಾಗಿದೆ ಆಶೀರ್ವಾದ. ಓದ್ತೀರಾ? ಯಾರಾದ್ರೂ ಓದಿ ಇದನ್ನ? ಯಾರು ಹರೇ ಕೃಷ್ಣ ಪ್ರಭುಜಿ. ಯಾರು ಈ ಲೀಲೆಯನ್ನು ಶ್ರವಣ ಮಾಡುತ್ತಾರೋ ಅಥವಾ ನಿರೂಪಿಸುತ್ತಾರೋ ಅವರು ತಮ್ಮ ಮನಸ್ಸನ್ನು ಧ್ಯಾನದಲ್ಲಿ ಸ್ಥಿರಗೊಳಿಸಲು ಮತ್ತು ಭಗವಂತನ ಧಾಮವನ್ನು ತಲುಪಲು ಸಮರ್ಥರಾಗುತ್ತಾರೆ. ಲೀಲೆಯ ಶ್ರವಣವನ್ನು ಯಾರು ಮಾಡ್ತಾರೋ ಅಥವಾ ನಿರೂಪಿಸ್ತಾರೋ ಇಂದ ಒಂದು ಆಶೀರ್ವಾದ ನೀಡ್ತಾ ಇದ್ದಾರೆ. ಭಗವಂತನ ಭಕ್ತಿಯಲ್ಲಿ ಸ್ಥಿರತೆ, ಅಚಲತೆ, ಆ ಕೃಪೆ ಅನ್ನೋದು ದೊರಕತ್ತೆ ಅಂತ ಇದೆಲ್ಲವನ್ನ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳಾದ್ಮೇಲೆ ಪರೀಕ್ಷಿತರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಂಟ್ರೆಸ್ಟಿಂಗ್ ಪ್ರಶ್ನೆ ಅದು. ಅರೇ, ಭಗವಂತನ ಲೀಲೆಗಳು ಮುಂದುವರಿತಾ ಇವೆ, ಆಲ್ಮೋಸ್ಟ್ ಈಗ ಕೊನೆ ಹಂತಕ್ಕೆ ಬರ್ತಾ ಇವೆ. ತಾವು ಕೂಡ ಇದನ್ನೆಲ್ಲ ಅಪೇಕ್ಷೆ ಮಾಡ್ತಾ ಇರ್ಬೋದು, ಈಗ ಮುಂದೆ ಏನು ಅಲ್ಲಿ ಮುಗಿಲಿಕ್ಕೆ ಬಂತು. ಸೊ ಪರೀಕ್ಷಿತನಿಗೂ ಕೂಡ ಒಂದು ಇದು ಆಗ್ತಾ ಇತ್ತು, ಅರೆ ಭಗವಂತನ ಲೀಲೆ ಮುಗಿಲಿಕ್ಕೆ ಬಂತು, ನಾನೇನಾದ್ರು ಬೇರೆ ಪ್ರಶ್ನೆ ಕೇಳಿ ಇನ್ನೊಂದಿಷ್ಟು ಏನಾದರೂ ತಿಳ್ಕೊಳ್ಲಿಕ್ಕೆ ಬಯಸ್ತೀನಿ ಅಂತ ಹೇಳಿ ಪರೀಕ್ಷಿತ ಒಂದು ಪ್ರಶ್ನೆ ಕೇಳ್ದ. ಹೇ ಶುಕಮುನಿಗಳೇ, ನೀವು ಕೃಷ್ಣನ ಮಕ್ಕಳು, ಪ್ರದ್ಯುಮ್ನ, ಆನಂತರ ಸಾಂಬ, ಆನಂತರ ಎಲ್ಲಿವರೆಗೆ ಅಂದ್ರೆ ಅನಿರುದ್ಧ, ಕೃಷ್ಣನ್ ಮೊಮ್ಮಗನಾದ ಅನಿರುದ್ಧ, ಆನಂತರ ಬಲರಾಮ ಇವರೆಲ್ಲರ ಲೀಲೆ ಹೇಳಿದ್ರಿ. ಬಟ್ ಒಬ್ಬರ ಲೀಲೆ ನೀವು ಇನ್ನೂ ಹೇಳಿಲ್ಲ. ಆ ಒಬ್ಬರು ನನಗೆ ಬಹಳ ಪ್ರಿಯರಾದವರು, ನನ್ನ ಸಂಬಂಧ ಅವರ ಜೊತೆ ಇರೋದು. ಆ ಕೃಷ್ಣನ ತಂಗಿ ಬಗ್ಗೆ ನೀವು ಹೇಳಿಲ್ವಲ್ಲ? ಪ್ರಶ್ನೆ ಪರೀಕ್ಷಿತರು ಕೇಳ್ತಾ ಇದ್ದಾರೆ. ಓದಿ ಇದನ್ನ. ಯಾರು ಓದ್ತೀರಾ? ಓ ಗುರುವರಿಯರೇ, ಬಲದೇವನಿಂದ ಹಿಡಿದು ಅನಿರುದ್ಧನವರೆಗೆ ಎಲ್ಲರ ವಿವಾಹಗಳ ಬಗ್ಗೆ ನಾವು ಕೇಳಿದ್ದೇವೆಯಾದರೂ ಸುಭದ್ರೆಯ ವಿವಾಹದ ಬಗ್ಗೆ ನಾವೇನನ್ನೂ ಕೇಳಲಿಲ್ಲ. ಸುಭದ್ರೆ ವಿವಾಹ ಬಹಳ ರೋಮಾಂಚಕವಾಗಿತ್ತು. ಯಾರ ಆಕೆಯನ್ನ ವಿವಾಹವಾದರು? ಅರ್ಜುನ. ಕೃಷ್ಣನ ಮಿತ್ರನಾದ ಅರ್ಜುನ ಆಕೆಯನ್ನ ವರಸದ. ಅಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಪರೀಕ್ಷಿತ ಮತ್ತೆ ಸುಭದ್ರೆ ನಡುವೆ ಒಂದು ಸಂಬಂಧ ಉಂಟು. ಏನದು? ಅಜ್ಜಿ. ಹೌದು, ಸುಭದ್ರೆ ನನ್ನ ಅಜ್ಜಿ ಆಗಿರೋದ್ರಿಂದ ನಾನು ಆಕೆ ಬಗ್ಗೆ ಕೇಳಲೇಬೇಕು. ಸೊ ದಯವಿಟ್ಟು ನನಗೆ ಆ ವಿವಾಹದ ಬಗ್ಗೆ ಹೇಳಿ. ನನಗೆ ಗೊತ್ತು ಅರ್ಜುನ ವಿವಾಹ ಆದ ಬಹಳ ರೋಮಾಂಚಕವಾಗಿತ್ತು ಅಂತ, ಕೃಷ್ಣನ್ ಸ್ಟೈಲ್ನಲ್ಲೇ ಆತನು ವಿವಾಹ ಆದ. ಹೇಗಾಯ್ತು ಅಂತ ಕೇಳ್ತಾ ಇದ್ದೆ. ಪರೀಕ್ಷಿತ ನೋಡಿ, ಟೈಮ್ ಆಗ್ಬಿಟ್ಟಿದೆ, ಆದ್ರೂ ಕೂಡ ಒಂದು ಪ್ರಶ್ನೆ ಕೇಳೋಕೆ ತಯಾರಿದ್ದಾನ. ಸೊ ಆ ಪ್ರಶ್ನೆಗೆ ಮೆಚ್ಚಿ ಶುಕಮುನಿಗಳು ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೊಂದು ಸಣ್ಣ ಪ್ರಸಂಗ ಇದೆ, ಅದನ್ನ ನೋಡ್ಬಿಟ್ಟು ಇವತ್ತು ಕೊನೆ ಮಾಡುವ. ಓಕೆನಾ? ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಅಲ್ಲಿ ಶುಕಮುನಿಗಳು ಉತ್ತರ ನೀಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸುಭದ್ರೆ ಕೃಷ್ಣ ಬಲರಾಮರ ತಂಗಿ, ಆಕೆಯನ್ನ ಅಣ್ಣನಾದ ಬಲರಾಮ ಯಾರಿಗ್ ನೀಡ್ಬೇಕು ಅಂತ ಯೋಚಿಸ್ತಾ ಇದ್ದ ಗೊತ್ತಾ? ದುರ್ಯೋಧನ ನೀಡ್ಬೇಕು ಅಂತ ಯೋಚಿಸ್ತಾ ಇದ್ದ.
ಬಟ್ ಯದುವಂಶದಲ್ಲಿ ಈ ಆಯ್ಕೆ ಯಾರಿಗೂ ಇಡಿಸ್ಲೇ ಇಲ್ಲ. ಆ ಸುಭದ್ರೆಯ ತಂದೆಯಾದ ವಸುದೇವ, ಆ ಆ ಸುಭದ್ರೆಯ ತಾಯಂದ್ರೆ ಎಲ್ಲ ಇದ್ದಾರಲ್ಲ, ದೇವಕಿ ರೋಹಿಣಿಯರೆಲ್ಲ, ಅವ್ರೆಲ್ರಿಗೂ ಕೂಡ ಈ ಆಯ್ಕೆ ಇಡಿಸ್ಲೇ ಇಲ್ಲ. ದುರ್ಯೋಧನ ಹೇಗೆ ನಮ್ಮ ಮಗಳ ಗಂಡನಾಗ್ಲಿಕ್ಕೆ ಸಾಧ್ಯ? ಬೇಡ ಬೇಡ. ಕೃಷ್ಣನ್ಗೂ ಕೂಡ ಈ ಆಯ್ಕೆ ಇಡಿಸ್ಲಿಲ್ಲ. ಯಾಕೆಂದ್ರೆ ದುರ್ಯೋಧನ ಆತ ತನ್ನ ಭಕ್ತರನ್ನ ದ್ವೇಷಿಸ್ತಾ ಇದ್ದವನು, ಹೌದಲ್ವಾ? ಸೊ ಆ ಸಮಯದಲ್ಲಿ ಕೃಷ್ಣ ವಿಶೇಷವಾಗಿ ಯೋಚನೆ ಮಾಡ್ತಾ ಇದ್ದ, ನನ್ನ ಭಕ್ತನಾದಂತಹ ನನ್ನ ಮಿತ್ರನಾದ ಅರ್ಜುನ ಈಕೆಯನ್ನು ವರಿಸಿದ್ರೆ ಹೇಗಿರುತ್ತೆ? ಅದು ಚೆನ್ನಾಗಿರುತ್ತೆ, ಅದು ಸರಿ. ಸೊ ಆಕೆಯನ್ನ ವಿವಾಹವಾಗ್ಲಿಕ್ಕೆ ಬಯಸ್ತಾ ಇದ್ದಾನೆ ಅರ್ಜುನನು ಕೂಡ, ಪ್ರೋತ್ಸಾಹ ನೀಡ್ತಾ ಇದ್ದಾನೆ ಕೃಷ್ಣ. ಆದ್ರೆ ಯಾರು ಅದಕ್ಕೆ ಅಡ್ಡಿಯಾಗಿ ನಿಂತಿದ್ದಾರೆ? ಬಲರಾಮ. ಸೊ ಬಲರಾಮನಿಗೆ ವಂಚಿಸಿ ಅರ್ಜುನ ಈಕೆಯನ್ನ ವಿವಾಹ ಮಾಡ್ಕೊಂಡ. ಹೇಗ್ ಮಾಡ್ಕೊಂಡ? ಅದೇ ಈ ಪ್ರಸಂಗ. ಸೊ ಅರ್ಜುನ ಒಂದು ಸಮಯದಲ್ಲಿ ಒಂದು ರೀತಿ ಅರಣ್ಯವಾಸದಲ್ಲಿದ್ದ, ಅಂದ್ರೆ ನಗರದಿಂದ ಹೊರಗಿದ್ದ. ಆ ವಾಸದಲ್ಲಿದ್ದಾಗ ಒಂದು ಸಮಯದಲ್ಲಿ ಈ ಯಾವಾಗ ಸುಭದ್ರೆಯ ಮದುವೆ ಆಯೋಜನೆ ಆಗ್ತಾ ಇದೆಯೋ ಆಗ ಕೃಷ್ಣ ಆತನಿಗೆ ಒಂದು ವಿಶೇಷ ಸೂಚನೆಯನ್ನ ನೀಡಿ, ನೀನು ದ್ವಾರಕೆಗೆ ಬರಬೇಕು, ಬಟ್ ದ್ವಾರಕೆಗೆ ಬರುವಾಗ ನೀನು ಬೇರೆ ವೇಷದಲ್ಲಿ ಬರಬೇಕು. ಯಾವ ವೇಷದಲ್ಲಿ? ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬರಬೇಕು ನೀನು. ಆಯ್ತು ಅಂತ ಹೇಳಿ ಸನ್ಯಾಸಿಯ ವೇಷದಲ್ಲಿ ಈ ಅರ್ಜುನ ದ್ವಾರಕೆಗೆ ಬಂದಿದ್ದಾನೆ. ಅದು 4 ತಿಂಗಳು ಆ ಮಳೆಗಾಲದ ಸಮಯ. ಚಾತುರ್ಮಾಸ್ಯದ ವ್ರತವನ್ನ ಪಾಲಿಸ್ತಾ ಇದ್ದಾನೆ. ಈಗ ನಡೀತಾ ಇರೋದು ಚಾತುರ್ಮಾಸ್ಯನೇ, ಆಕ್ಚುಲಿ ಸ್ಟಾರ್ಟ್ ಆಗಿಲ್ಲ, ಬಟ್ ಎನಿವೆ ಶ್ರಾವಣದಿಂದ ಶುರುವಾಗುತ್ತೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಸನ್ಯಾಸಿ ವೇಷದಲ್ಲಿದ್ದಾನೆ. 4 ತಿಂಗಳು ತುಂಬಾ ಕಠಿಣವಾದಂತಹ ವ್ರತ ಅಥವಾ ನಿಯಮಗಳನ್ನ ಪಾಲಿಸ್ತಾರೆ. ಆ ಸಮಯದಲ್ಲಿ ಎಲ್ಲೂ ಬೇರೆಡೆ ಹೋಗೋದಿಲ್ಲ, ಸರಳವಾದಂತಹ ಜೀವನ, ಒಂದೆಡೆನೆ ಇದ್ದು ಭಗವಂತನ ಆರಾಧನೆ, ಧ್ಯಾನ, ತಪ ಆ ರೀತಿ ಮಾಡ್ತಾರೆ. ಆ 4 ತಿಂಗಳ ಕೊನೆಯ ಸಮಯದಲ್ಲಿ, ಅದು ಕೊನೆ ಆದ ನಂತರ ಬಲರಾಮ ಈ ವಿಶೇಷವಾದ ಸನ್ಯಾಸಿಯನ್ನ ತನ್ನ ಅರಮನೆಗೆ ಆಹ್ವಾನಿಸ್ತಾನೆ. ದಯವಿಟ್ಟು ಬಂದು ಭೋಜನವನ್ನು ಸ್ವೀಕರಿಸಿ ಮುನಿಗಳೇ, ತಪಸ್ವಿಗಳೇ, 4 ತಿಂಗಳು ನೀವು ಬಹಳ ತಪದಲ್ಲಿದ್ರಿ, ಬನ್ನಿ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಬಲರಾಮ ಹೇಳ್ತಾ ಇದ್ದಾನೆ. ಆತನಿಗೆ ಗುರುತೇ ಆಗ್ಲಿಲ್ಲ ಈ ಸನ್ಯಾಸಿ ಯಾರು ಅಂತ. ಕೃಷ್ಣನಿಗೆ ಗೊತ್ತಿತ್ತು. ಆ ಸುಭದ್ರೆ ಈತನನ್ನು ನೋಡಿದಾಗ ಒಂದು ರೀತಿ ವಿಶೇಷವಾದಂತಹ ದೃಷ್ಟಿ ಆಕೆದು. ಯಾರು ಈತ ಬೇರೆ ರೀತಿ ಕಾಣ್ತಾ ಇದ್ದಾನಲ್ಲ, ನನ್ನ ಮನಸ್ಸು ಯಾಕೆ ಈತನ ಕುರಿತಾಗಿ ಆಕರ್ಷಿತವಾಗ್ತಾ ಇದೆ. ಅರ್ಜುನನು ಕೂಡ ಸನ್ಯಾಸಿ ವೇಷದಲ್ಲಿದ್ದಾನೆ, ಏನು ಮಾತಾಡ್ತಾ ಇಲ್ಲ. ಬಲರಾಮ ನೀಡಿದ ಆತಿಥ್ಯವನ್ನೆಲ್ಲ ಸ್ವೀಕರಿಸಿದ ಗೌರವಯುತವಾಗಿ. ಆನಂತರ ಆತ ಸುಭದ್ರೆ ಕಡೆ ನೋಡ್ದ. ಆತನ ಮನಸ್ಸಿನಲ್ಲಿ ಪ್ರೇಮ ಉಂಟಾಗತ್ತೆ. ಸುಭದ್ರೆ ಕೂಡ ಆತನನ್ನು ನೋಡಿ ನಾಚ್ತಾಳೆ. ಆಕೆ ಯೋಚಿಸಿ, ಈತ ಯಾರು? ಈತ ಪಾಂಡವ ಅರ್ಜುನ. ಆಕೆ ಒಂದು ರೀತಿ ನಾಚಿಕೆಯಲ್ಲಿ ತಲೆ ಬಗ್ಗಿಸ್ತಾಳೆ. ಆಗ ಅರ್ಜುನ, ಈಕೆಯನ್ನ ನಾನೀಗ ಅಪಹರಿಸಬೇಕು. ಬಲರಾಮನ ಜೊತೆ ಮಾತನಾಡೋದ್ರಿಂದ ಉಪಯೋಗ ಇಲ್ಲ. ಈಗ ಏನ್ ಮಾಡ್ಬೇಕು? ಅಪಹರಿಸ್ಬೇಕು. ಆ ಅಪಹರಣ, ಆ ಯೋಜನೆಯನ್ನ ಕೃಷ್ಣ, ವಸುದೇವ, ದೇವಕಿ, ರೋಹಿಣಿ ಇವರೆಲ್ಲರಿಗೂ ತಿಳಿಸಿ ಅವರ ಸಮ್ಮತಿಯನ್ನ ಪಡಿತಾನೆ ಅರ್ಜುನ. ಅದಾದ ಮೇಲೆ ಆ ದಿನ ಆತ ಯೋಜನೆಯನ್ನ ಮಾಡ್ತಾನೆ. ಆ ಚತುರ್ಮಾಸದ ಕೊನೆಯಲ್ಲಿ ಒಂದು ವಿಶೇಷವಾದ ದಿನ ಬರುತ್ತೆ. ಉತ್ಥಾನ ಏಕಾದಶಿ ಅಂತಾರೆ ಅದಕ್ಕೆ, ಅಲ್ವಾ? ಈಗ ಶಯನ ಏಕಾದಶಿ ಏನು ನಡೀತು, ಅದ ನೆಕ್ಸ್ಟ್ ಏಕಾದಶಿ ಉತ್ಥಾನ. ಅಂದ್ರೆ ಅದಾದ ನಂತರ ಒಂದು ವಿಶೇಷವಾದ, ಯೂಶಲಿ ಆ ಸಮಯದಲ್ಲೊಂದು ಕೆಲವು ಉತ್ಸವಗಳು ಮಾಡ್ತಾರೆ ಕೆಲ ದೇವಸ್ಥಾನದಲ್ಲಿ, ಉತ್ಥಾನ ಏಕಾದಶಿ. ಸೊ ಆ ದ್ವಾರಕೆಯಲ್ಲಿ ಒಂದು ವಿಷ್ಣು ಮಂದಿರದಲ್ಲಿ ರಥೋತ್ಸವವನ್ನ ಆಯೋಜಿಸಿದ್ರು. ಆ ರಥೋತ್ಸವಕ್ಕೆ ಅಂತ ಈ ಸುಭದ್ರೆ ತನ್ನ ಸಖಿಯರೊಡನೆ ಆಕೆಯೂ ಕೂಡ ಹೋಗಿದ್ಲು. ಆ ಸಮಯವನ್ನ ನೋಡಿ ಈ ಸನ್ಯಾಸಿ ಈ
ಕನ್ಯೆಯನ್ನ ಅಪಹರಿಸಿದ. ಆದ್ರೆ ಯಾರು ಈತ ಸನ್ಯಾಸಿ? ಈತ ಅರ್ಜುನ್. ಅರ್ಜುನ, ಅರ್ಜುನ್. ಕ್ಷತ್ರಿಯ ಅರ್ಜುನ ವೇಷ ಬೇರೆ ಮಾಡ್ಕೊಂಡಿದ್ದ. ಆ ಸಮಯದಲ್ಲಿ ಆತ ಆಕೆಯನ್ನ ಅಪಹರಿಸ್ತಾನೆ. ಅಲ್ಲಿ ಬಂದವರೆಲ್ಲರನ್ನೂ ಕೂಡ ಆತ ಸುಲಭವಾಗಿ ಸೋಲಿಸ್ತಾನೆ. ಹೇಗೆ ಹಿಂದೆ ಶ್ರೀ ಕೃಷ್ಣ ಅಪಹರಣ ಮಾಡಿದ್ನಲ್ಲ, ನೆನ್ಪಿದ್ಯಾ? ಯಾರನ್ನ ಅಪಹರಣ ಮಾಡಿದ್ದ? ರುಕ್ಮಿಣಿನ ರುಕ್ಮಿಣಿಯನ್ನ ಅಪಹರಣ ಮಾಡಿದ್ದ ಅಲ್ವಾ? ಅದೇ ರೀತಿಯ ಘಟನೆ ನಡೀತಾ ಇದೆ ಇಲ್ಲಿ. ಕೃಷ್ಣನ ತಂಗಿ ಅಪಹರಣ ಮಾಡಿದವನು ಈ ವೀರ ಅರ್ಜುನ. ಅದರಲ್ಲಿ ಕೃಷ್ಣನ ಸಮ್ಮತಿ ಇತ್ತು, ತಂದೆ ತಾಯಿಯರ ಸಮ್ಮತಿ, ಎಲ್ಲರ ಸಮ್ಮತಿನೂ ಇತ್ತು. ಒಬ್ಬನು ಮಾತ್ರ ಇದರಲ್ಲಿ ಗೂಡಿರ್ಲಿಲ್ಲ. ಯಾರು? ಬಲರಾಮ. ಈ ಮಾತು ಕೇಳಿದ ತಕ್ಷಣ ಬಲರಾಮ ಕೋಪಿಷ್ಠನಾಗ್ತಾನೆ. ಅಲ್ಲಿ ವರ್ಣನೆ ಬರುತ್ತೆ, ಹುಣ್ಣಿಮೆ ದಿನ ಹೇಗೆ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಅಲೆಗಳು ಮೇಲೆ ಇಳ್ತಾವೋ ಹಾಗೆ ಬಲರಾಮನ ಕೋಪ, ಅಷ್ಟು ಕ್ರೋಧಿತನಾಗಿದ್ದ. ನೀವೆಲ್ಲ ಬಲರಾಮನ ಕೋಪದ ಬಗ್ಗೆ ಕೆಲ ಮಾತುಗಳನ್ನ ಹಿಂದೆ ನೋಡಿದ್ವಲ್ಲ ನಾವು ಕೆಲ ಲೀಲೆಗಳಲ್ಲಿ. ಸೊ ಇಲ್ಲಿ ಬಲರಾಮ ಅರ್ಜುನನನ್ನ ಸೆದೆ ಬಡಿಲಿಕ್ಕೆ, ಆತನನ್ನ ಸೆರೆ ಹಿಡಿಲಿಕ್ಕೆ ಅಂತ ಪೂರ್ತಿ ಯೋಜನೆ ಮಾಡಿ ತಯಾರಾಗಿ ಇನ್ನೇನು ಹೊರಡ್ತಾನೆ ಇದ್ದಾನೆ ಕೋಪದಲ್ಲಿ. ಆಗ ಶ್ರೀಕೃಷ್ಣ ತನ್ನ ಅಣ್ಣನನ್ನ ತಡಿಬೇಕು. ನನ್ನ ಅಣ್ಣನ ಮುಂದೆ ಹೇಗ್ ತಾನೇ ಅರ್ಜುನ ನಿಲ್ಲಿಕ್ ಸಾಧ್ಯ? ನನ್ನ ಅಣ್ಣನ ಶಕ್ತಿ ಎಷ್ಟು ಅಪಾರವಾದದ್ದು. ಸೊ ಕೃಷ್ಣ ಏನ್ ಮಾಡ್ದ ಗೊತ್ತಾ? ಹೋಗಿ ಬಲರಾಮನ ಕಾಲ್ ಹಿಡಿದು ಬಿಟ್ಟ. ಕಾಲ್ ಹಿಡಿದು ಬಿಟ್ಟು ಆತನನ್ನ ಸಂತೈಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಾನೆ, ಅಣ್ಣ, ದುರ್ಯೋಧನ ನಮ್ಮ ತಂಗಿಗೆ ಯಾವ ರೀತಿ ಸೂಕ್ತ? ನೋಡು, ಅರ್ಜುನನ ಗುಣಗಳು ನೋಡು, ಆತನ ಆಚಾರಗಳು, ಆತನ ನಮ್ಮ ಕುರಿತಾದಂತಹ ಸ್ನೇಹ ನೋಡು. ಆದ್ರೆ ಆಕೆಯ ಮನಸ್ಸು ಕೂಡ ಆತನಲ್ಲಿಯೇ ಇದೆ. ಸೊ ಹಾಗಾಗಿ ಆತನೇ ಅವಳಿಗೆ ಸೂಕ್ತ ಅಂತ ಹೇಳಿದಾಗ ಆಗ ಬಲರಾಮ ಆ ಮಾತನ್ನ ತಿಳಿದು ಒಂದು ರೀತಿ ಶಾಂತನಾಗ್ತಾನೆ. ಅದಾದ್ಮೇಲೆ ಬಲರಾಮ ಈಗಾಗ್ಲೇ ಆ ರಥ ಪೂರ್ತಿ ಹಸ್ತಿನಾಪುರದ ಕಡೆ ಹೋಗ್ಬಿಟ್ಟಿದೆ ದ್ವಾರಕೆಯಿಂದ. ಯಾವ ರಥ? ಯಾವ ರಥ? ಅರ್ಜುನ ಅಪಹರಿಸಿರುವುದು. ಇವಳನ್ನ ಕರ್ಕೊಂಡು ಹೋಗಿದ್ದಾನೆ, ಸುಭದ್ರೆಯನ್ನ. ಸೊ ವಿವಾಹ ಅಲ್ಲಿ ನಡೆಯೋದಿದೆ. ಹಾಗಾಗಿ ಉಡುಗೊರೆಗಳನ್ನ ಮುಂಚಿತವಾಗಿ ಕಳಿಸ್ತಾನೆ ಬಲರಾಮ. ಈ ಉಡುಗೊರೆಗಳನ್ನ ನೀಡಿ ನಾವು ಕೂಡ ಈ ವಿವಾಹವನ್ನ ಸಮ್ಮತಿ ಒಪ್ಪುತ್ತೀವಿ ಅಂತ. ಅದಾದ್ಮೇಲೆ ವೈಭವಯುತವಾಗಿ ಸುಭದ್ರೆಯ ವಿವಾಹವಾಗ್ತದೆ ಅರ್ಜುನನ ಜೊತೆ. ಸೊ ಮಿತ್ರ ಭಾವದಲ್ಲಿದ್ದ ಈಗ ಸಂಬಂಧಿ ಭಾವದಲ್ಲೂ ಬರ್ತಾ ಇದ್ದಾನೆ. ಯಾರು? ಅರ್ಜುನ. ಕೃಷ್ಣ ಅರ್ಜುನರು. ಸೊ ಹೀಗೆ ಸುಭದ್ರೆಯ ವಿವಾಹವನ್ನ ಕೂಡ ಶುಕಮುನಿಗಳು ವರ್ಣಿಸ್ತಾರೆ. ಪರೀಕ್ಷಿತ ಈ ಎಲ್ಲ ಲೀಲೆಗಳನ್ನು ನೋಡಿ ಎಷ್ಟು ಆತನ ಜಿಜ್ಞಾಸೆ ಅನ್ನೋದು, ಒಂದೊಂದು ಅಂಶವನ್ನು ಕೂಡ ಬಿಡಿಬಿಡಿಸಿ ಕೇಳ್ತಾ ಇದ್ದಾನೆ. ಅದರಲ್ಲಿ ಅನೇಕ ಭಗವಂತನ ತನ್ನ ಭಕ್ತರ ಕುರಿತಾದ ವಾತ್ಸಲ್ಯ ಕಾಣ್ತಾ ಇದೆ. ಸುಭದ್ರೆ ಕುರಿತಾಗಿ, ಅರ್ಜುನನ ಕುರಿತಾಗಿ, ಅದಲ್ವಾ? ಅಷ್ಟೇ ಅಲ್ಲದೆ ಈಗ ತಾನೇ ಆ ದೇವಕಿ ಕುರಿತಾಗಿ ಅದೆಲ್ಲ ಕಾಣ್ತಾ ಇದೆ. ಹೀಗೆ ಈ ಜಿಜ್ಞಾಸೆಗಳು ಏನಿವೆ ಇವೆಲ್ಲವೂ ಕೂಡ ಭಗವಂತನ ಆ ಭಕ್ತ ವಾತ್ಸಲ್ಯ ಗುಣವನ್ನ ತೋರಿಸ್ತಾ ಇವೆ. ನಾಳೆ ಚರ್ಚೆಯಲ್ಲಿ ಈ ಗುಣ ಬಹಳ ಸುಂದರವಾಗಿ ಒಂದು ಪ್ರಸಂಗದಲ್ಲಿ ಕಾಣಸಿಗುತ್ತೆ. ಮಿಥಿಲೆಯ ಇಬ್ಬರು ಭಕ್ತರನ್ನ ಕೃಷ್ಣ ಭೇಟಿಯಾಗ್ಲಿಕ್ಕೆ ತಾನೇ ದ್ವಾರಕೆಯಿಂದ ಮಿಥಿಲೆಗೆ ಹೋಗ್ತಾನೆ. ತುಂಬಾ ಸ್ಪೆಷಲ್, ವಿಶೇಷ ಭಕ್ತರವರು. ಅವರ ಕುರಿತಾದಂತಹ ಭಕ್ತ ವಾತ್ಸಲ್ಯ ಹೇಗಿತ್ತು ಅನ್ನೋದನ್ನ ನಾಳೆ ಚರ್ಚೆಯಲ್ಲಿ ನೋಡೋಣ. ಇದನ್ನ ನಾವೇನು ನೋಡಿದ್ವಿ, ಇದು ಕೃಷ್ಣ ಪುಸ್ತಕದ 84ನೇ ಅಧ್ಯಾಯ ಅನ್ಸುತ್ತೆ. ಅಲ್ಲಿ ಬರುವಂತಹ ವರ್ಣನೆ 85-86. ಅದು 85-86 ಅದು ಮುಂದೆ. ಅಲ್ಲ ಆಕ್ಚುಲಿ ಅದು ಅರ್ಧ ಭಾಗ ಮಾತ್ರ. ನಾನು ನೆಕ್ಸ್ಟ್ ಅಧ್ಯಾಯ ಪೂರ್ತಿ ಎನಿವೆ ನೀವು ಅದನ್ನ ಓದ್ಕೊಳ್ಳಿ, ಅದರಲ್ಲಿ ಎಲ್ಲ ಇದೆ. ಸೊ ಈ ಚರ್ಚೆಗಳನ್ನ ನೀವು ಕೃಷ್ಣ ಪುಸ್ತಕದಲ್ಲಿ ಹೆಚ್ಚಿನ ವಿವರಗಳನ್ನ ನೀವು ಕಾಣಬಹುದು. ತಮ್ಮೆಲ್ರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ